ನಮಸ್ಕಾರ. ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ. ಏನು ಇದು ವಿಡಿಯೋ ನೋಡ್ತಾ ಇದ್ದೀರಾ? ಪ್ರತಿಯೊಬ್ಬರು ನೋಡಿ, ಇದು ಚೇಂಜ್ ಮಾಡಿದ್ದಾರೆ. ಇದು ಹೊಸದಂತೆ, ಹೊಸದು ಫಿಟ್ ಮಾಡಿದ್ದೀನಿ ಅಂತವ್ರೆ. ಇದು ಬಂದು ಹಳೇದು, ಇದು ಹಳೇದು ತೆಗ್ದಿದ್ದೀನಿ ಅಂತವ್ರೆ. ನೋಡಿ, ಇದು ಪ್ರತಿಯೊಬ್ಬರು ನಮ್ಮ ಡ್ರೈವರ್ಗಳಿಗೆ ಎಲ್ಲೆಲ್ಲಿ CNG ಬಂಕ್ಗಳು ಇದೆ ಪ್ರತಿಯೊಬ್ಬರಿಗೆ ಈ ಲೈವ್ ವಿಡಿಯೋ ಮುಖಾಂತರ ತಿಳಿಸ್ಕೊಡಿ. ಯಾಕಂದರೆ ಚಾಲಕರ ಪರವಾಗಿ ಹೋರಾಟಕ್ಕೆ ನಾವು ಯಾವಾಗೂ ಸಿದ್ಧವಾಗಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ರೆಡಿ ಮಾಡಿದ್ದೀನಿ ಅಂತ ನಮಗೆ ಸಾಕ್ಷಿ ಕೊಟ್ಟಿದ್ದಾರೆ. ಬೆಳೆಕಳ್ಳಿ CNG ಬಂಕು ಇದೆ. ಏ ರಾಜು, ರಾಜು ಅವರು ಮನೆಗೆ ಹತ್ತುವರೆಗೆ ಹೋಗ್ತಾರೆ. ಇಲ್ಲಿಂದ 10:10 ನಮ್ಮ ಲೆಕ್ಕ ಕ್ಲೋಸ್ ಅಂದರೆ ಸರ್ ಹೌದು. ಅಲ್ಲಲ್ಲ, ಇದೊಂದು ಗೌರ್ಮೆಂಟ್ಗಳಲ್ಲೊಂದು ಇದು ನಮಗೆ ಅನುಭವ ಆಗಿದೆ. ಹೆಣ್ಮಕ್ಳು ವಿರುದ್ಧವಾಗಿ ನಾವು ಬೆಲೆ ಸರ್, ಹೆಣ್ಮಕ್ಳು ಇವತ್ತಿನ ದಿನ ನಮ್ಮ ಬೆಂಗಳೂರು ಸರಿ ಇಲ್ಲ. ಬೇರೆ ಕಡೆ ಅಬ್ಬೇ ಯಾವ ಗಾಡಿಗೂ ಗ್ಯಾಸ್ ಹಾಕಕ್ಕೆ ಹೋಗ್ಬೇಡ. ಗಾಡಿಗಳು ತಗೊಂಡು ಬಂದು ನಿಲ್ಲಿಸ್ತೀವಿ. ಆ ವಿಡಿಯೋ ಮುಖಾಂತರ ಬೇಕು ನನಗೆ. इसका पहले में चेक करके आपको बता दो. हमारा डायरेक्ट उसको आपको क्या वो लीकेज होता है, क्या है एयर कंप्रेसर लगा है ना, कंप्रेसर में मॉइस्चर होता है. क्योंकि ये जो है कंप्रेसर के साथ कुछ नहीं चलता, गैस का मोटर के साथ चलता है. पेट्रोल डीजल जो ये एयर के साथ चलता है. तो आपने देखा वो कंप्रेसर के नीचे जो मॉइस्चर है वो है. मॉइस्चर बाहर आ जाएगा तो कभी ಐದು ಗಾಡಿ ಒಂದೇ ಸತಿ ಲೆವೆಲಾಗಿ ನಿಲ್ಸ್ಕೋಬೇಕು. ರಾಜು
ಪ್ರೆಷರ್ ನೀವು ಮೈಂಟೈನ್ ಮಾಡಿ ನೀವು ಹಾಕ್ಬೇಕು. ಯಾರೋ ಒಂದು ಡ್ರೈವರ್ ಕೇಳ್ದ ಅಂತ ಅಲ್ಲ, ಅದೇ ಟೈಮ್ ಅಲ್ಲ, ನೀವು ಒಂದು ಡ್ರೈವರ್ ಯೋಚನೆ ಮಾಡಬೇಡಿ. ಇಲ್ಲಿ ಸಾವಿರಾರು ಜನ ನಮ್ಮ ಚಾಲಕ ಎಲ್ಲರಿಗೂ ಯೋಚನೆ ಮಾಡಿ, ಒಬ್ರಿಗೋಸ್ಕರ ಯೋಚನೆ ಮಾಡಬೇಡಿ. ವಿಡಿಯೋ ಮಾಡ್ತೀವಿ, ಏನು ವಿಡಿಯೋ ಮಾಡ್ತೀವಿ ಅಂದ್ರೆ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಇರೋರು ಇರ್ಬೋದು. ನಾವು ಅದನ್ನ ವಿಡಿಯೋ ಮಾಡಿ ನಿಮ್ಮ ನಂಬರ್ ಹಾಕಿ ವಾಟ್ಸಪ್ಪಲ್ಲಿ ನಾವು ಎಲ್ಲರಿಗೂ ಕಳ್ಸ್ಕೊಳಕ್ಕೆ ಕೆಲಸ ಮಾಡ್ತೀವಿ. ಇನ್ನೂ ಒಂದು ನಮ್ಮ ಚಾಲಕರಿಗೆ ಮೋಸ ಆಗಬಾರ್ದು. ಮೋಸ ಆದರೆ ದಯವಿಟ್ಟು ನಿಮ್ಮ ಫೋನ್ಗಳನ್ನ ರಿಸೀವ್ ಮಾಡಿ ಇಮಿಡಿಯೇಟ್ಲಿ ಆಕ್ಷನ್ ತಗೋಬೇಕು. ಓಕೆನಾ? ಕರೆಕ್ಟಾಗ ಕಾಲ್ ಮಾಡಿ ಇಮಿಡಿಯೇಟ್ಲಿ ನಾವು ಆಕ್ಷನ್ ತಗೋಬೇಕು. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಮೊದಲು ಗಾಡಿಗಳು ಲೈನಿಂಗ್, ನಮ್ಮ ಗಾಡಿಗಳು ನಿಲ್ಸ್ಕೊಳ್ಳಿ. ಒಂದ್ ನಿಮಿಷ ಹೇಳೋದ್ ಕೇಳು. ನಮ್ಮ ಗಾಡಿ ನಿಲ್ಲಿಸ್ಕೊ, ಮೀಟ್ರು 0 ಮಾಡ್ತಾರೆ. ನಮ್ಮ ಮೀಟರ್ಗಳು ಇಷ್ಟಿದೆ, ಗ್ಯಾಸ್ ಚೆಕ್ ವಿಡಿಯೋ ಮಾಡೋ. ಅರ್ಥ ಆಯ್ತಾ? ಅದೇ ಲೈವ್ ವಿಡಿಯೋ ಮುಖಾಂತರನೇ ಪ್ರತಿಯೊಬ್ರು ತಿಳಿಸ್ಕೊಡ್ಬೇಕು ನಾವು. ಒಳಗಡೆ ಕೆಳಗಡೆ ಮೀಟರ್ ಇರುತ್ತಲ್ಲ, ಅದು ಚೆಕ್ ಮಾಡ್ರಿ. ಅದು ಮೇಲ್ಗಡೆ ಕೆಳಗಡೆದು ಸ್ಪೀಡೋಮೀಟರ್ ಎಲ್ಲ ಚೆಕ್ ಮಾಡಿಸ್ಕೊತೀವಿ. ಚೆಕ್ ಮಾಡಿಸಿ ಲೈವ್ ವಿಡಿಯೋ. ಆಯ್ತಾ? ನಮ್ಮ ಗಾಡಿಗಳು ಯಾವ ಗಾಡಿ ನಡೆಸ್ತೀವಿ ಅಂತ ಗಾಡಿಗೆ ಮಾತ್ರ ಹಾಕ್ಸಿ ನಾವು ಚೆಕ್ ಮಾಡ್ತಾ ಇರೋದು. ಬೇರೆ ಗಾಡಿಗೆ ಹಾಕ್ಬಿಟ್ಟು ನೀವು ಕೇಳಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ನಮ್ಮ ಗಾಡಿಗಳು ಮಾತ್ರ ಬರ್ತಾ ಇದೆ ಗಾಡಿಗಳು. ಯಾಕಂದ್ರೆ ನಮ್ಮ ಸಂಘಟನೆಯಲ್ಲಿ ಇರೋ ಡ್ರೈವರ್ಗಳು ನಾವು ಕರೆದೇ ಯಾವಾಗೂ ಬರ್ತಾರೆ. ಇವಾಗ ನೀವು ಬೇರೆ ಡ್ರೈವರ್ಗಳು ಹಾಕಿದ್ರೆ ನಾವು ಎಲ್ಲಂತ ಹುಡುಕಾನ? ಬರ್ತಾ ಇದೆ ಗಾಡಿ. ಸರ್ ನೀವು ಕೆಳಗಡೆ ಅಂದ್ರಲ್ಲ, ಅದನ್ನು ಬೇಕಾದ್ರೆ ವಿಡಿಯೋ ಮಾಡೋಣ. ಅಲ್ಲ ನಿಮ್ಮ ಓಕೆ ಸರ್, ಕ್ಲಿಯರ್ ಆಗ್ಬೇಕಂತ. कहाँ जाए रजिता काम प्रेशर आने ना। अरे नफीस भाई कहाँ फोन कर रहा है? और कभी आप जब ऑटो लेते हैं गाड़ी का रिक्शा आता है ना, वो गाड़ी आ रहे हैं, दो गाड़ी आ रहे हैं उसको नफीस भाई काय ಗೊತ್ತಾ ನಿಸಾರ, ಇವರು ಅದೃಷ್ಟ ಅಲ್ಲ, ಹೊಸ ಸಂಘಟನೆ ಅದು. सामने आओ जल्दी, सीधा अंदर आओ. ಇಲ್ಲ ಸರ್, सीधा अंदर आओ. ऑटो पे करना है स्टार्ट. मैडम स्टार्ट ऑटो पे करना है. ಒಂದು ಪಾಯಿಂಟ್ ಖಾಲಿ ಆಗಿರೋದ್ರಲ್ಲೂ ಅಲ್ಲಿಂದನೇ ಶುರು ಮಾಡ್ತೀವಿ. ರಿಸರ್ವ್ ಗಾಡಿ ಬರ್ತಾ ಇದೆ ಒಂದು. ರಿಸರ್ವ್ ಗಾಡಿಗಳು ಯಾವ ಕಮ್ಮಿ ಇದಾವೆ, ಅಲ್ಲಲ್ಲ ಆರೆಂಜ್ ಬರ್ತಾ ಇದೆ ಮೇಡಮ್ ಗಾಡಿ ಇರೋದು. ಆರೆಂಜ್ ಇರೋದೇನಾಗುತ್ತೆ, ರಾಜೀವ್ 5 ಲೀಟರ್ ಗ್ಯಾಸ್ ಇರ್ತಿದೆ. ಒಂದು ಆರೆಂಜ್ ಗಾಡಿಗೆ ಹಾಕೆನಾ ಎಲ್ಲ 1.2 ಕಮ್ಮಿ ಇರೋದು ಎಲ್ಲ ಗಾಡಿಗಳೆಲ್ಲ ಚೆಕ್ ಮಾಡಿ ಯಾವ ಲೆಕ್ಕಾಚಾರದಲ್ಲಿ ಇದೆಯುತ್ತೆ. ಯಾವ ಲೆಕ್ಕಾಚಾರ ಬೇಕು? ये गाड़ी ಏನೋ ಪ್ರತಿಯೊಬ್ಬರು ನಮ್ಮ ಅಣ್ಣ ತಮ್ಮ ಬಂದವರು ಪ್ರತಿಯೊಬ್ಬರು ಲೈವ್ ವಿಡಿಯೋಗೆ ನೋಡ್ತಾ ಇದ್ದೀರಾ. ಪ್ರತಿಯೊಬ್ಬರಿಗೆ ಒಂದು ವಿಚಾರಣೆ, CNG ಬಂಕು ಹುಲಿಮಾವುತ ಏನು ಪ್ರಾಬ್ಲಮ್ ಆಗಿದೆ, ಆ ಬಂಕಿಗೆ ಬಂದಿದ್ದೀವಿ. ಆ ಬಂಕು ಮ್ಯಾನೇಜರು ಬಂದಿದ್ದಾರೆ, ಅಲಕ್ ಕುಮಾರು ಬಂದಿದ್ದಾರೆ, ಪ್ರತಿಯೊಬ್ಬರು ಬಂದಿದ್ದಾರೆ. ಇವಾಗ ಪ್ರತಿಯೊಬ್ಬರಿಗೆ ಒಂದು ಲೈವ್ ಮುಖಾಂತರನೇ ಪ್ರತಿಯೊಂದು ವಿಡಿಯೋ ಬಗ್ಗೆ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತೀವಿ. ಪ್ರತಿಯೊಬ್ಬರು ನೋಡಿ. ಇದು ರಟ್ಟಿದೆ.
ಪ್ರತಿಯೊಬ್ಬರಿಗೆ ಮಾಹಿತಿ ಸಿಗುತ್ತೆ. ಪ್ರತಿಯೊಬ್ಬರು ನೋಡ್ತಾ ಇರಿ. ಒಂದು ಡ್ರೈವರ್ ಪ್ರಾಬ್ಲಮ್ ಅಂದರೆ ಯಾವ ಥರ ಮಾಡ್ತೀವಿ, ಯಾವ ಥರ ಇಲ್ಲ ಅಂತ. ಇರಿ ಒಂದು ನಿಮಿಷ, ಡೋರ್ ಓಪನ್ ಮಾಡಪ್ಪ. ಡ್ರೈವರ್ ಡೋರ್ ಓಪನ್ ಮಾಡಿ. ಇರಿ ಒಂದು ನಿಮಿಷ. ಇರೋ ಗೇರಲ್ಲಿ ಇರ್ಬೋದು ನೋಡಪ್ಪ. ನೋಡಿ ರಿಸರ್ವ್ ಪಾಯಿಂಟ್ ಅಲ್ಲಿ ಇದೆ ಗಾಡಿ. ಪ್ರತಿಯೊಬ್ರು ನೋಡ್ತಾ ಇರಿ ಲೈವ್ ವಿಡಿಯೋ. ಇರೋ 30 का प्रेशर है. ठीक है. ಪ್ರೆಷರ್ ಇದೆ. ಅದು ನಿಮಗೆ 200 ಆಯ್ತಂದ್ರೆ ಫುಲ್ ಆದ ಗ್ಯಾಸ್. ಗನ್ನಿಕಪ್ಪ ಇಲ್ಲಿ 0 ಮಾಡಿಬಿಟ್ಟು ಗನ್ನಿಕ್ಕು. ಡ್ರೈವರ್ ನಮಗೂ ಗೊತ್ತು ಅದೆಷ್ಟಿರುತ್ತೆ ಏನು ಅಂತ. ನಾವು ಕೆಲಸ ಮಾಡ್ತಾ ಇದೀವಿ, ಅದಕ್ಕೆ ಹೇಳ್ತಾ ಇದೀವಿ. ಕೆಲಸ ಮಾಡ್ತಾ ಹೌದಪ್ಪ, ನಿಮ್ಮ ಅನುಕೂಲ ನೀವು ಹೇಳೋದಿಲ್ಲ. मैम ये दिक्कत हो जाएगी. इंसिडेंट कोई होगा तो दिक्कत ಏನೇನಾದ್ರೂ ರಿಟರ್ನ್ ಬಂದರೆ ಸೌಂಡ್ ಬಂದ್ಬಿಡ್ತದೆ, ಭಯ ಬಂದ್ಬಿಡ್ತೀರಾ. ಅದಕ್ಕೆ ಲೋನಲ್ಲೇ 200 ಕೊಡ್ತಾ ಇದ್ದೀನಿ. ಯಾರಾದ್ರೂ ಓಪನ್ ಮಾಡ್ಕೊಳ್ಳಿ ಕ್ಲಿಯರಾಗಿ. ಕಾಂಪ್ರೆಸರ್ ಆನ್ ಮಾಡು. कितने पे है? ನೋಡೋದು लो 10 पे वो आएगा, 200 का आएगा. हाई ना हाई 220 ಇಂದ 217 ವರೆಗೂ ಬರ್ತಾ ಇದೆ. ಹಾಗೆ IL ಎಷ್ಟು ಬರುತ್ತೆ ನೋಡಿ. क्लास ओके हाँ फुल एम्प्टी ಇದು ಗಾಡಿ कितना अमाउंट 342 ಓಕೆ ನಾ ಓಕೆ ಡನ್ ಹಾಂ ಓಕೆ ಡನ್ ಬಾಣ 349 ಈ ಗಾಡಿ ಯಾರ್ದಣ ಮುಂದಕ್ಕೆ ಎತ್ತಣ ಓಕೆ ಅಮೌಂಟ್ ಗಂಗಾ ಅಮೌಂಟ್ ಇಸ್ಕೊಳ್ಳು. 342 ಫ್ರೀ ಅದಲ್ಲ, 5 ಗಾಡಿ ಫ್ರೀ ಮಾತಾಗಿದೆ. ಇರಿ ಒಂದು ನಿಮಿಷ. ಜರ್ಗು ಇಲ್ಲಿಂದ ಕ್ಲಾಸ್ ಆಟೋ 200 200 ಓಕೆ. 200 प्रेशर है. अगर 200 एक मिनट ये 200 का प्रेशर करना है. ये अमाउंट 341. 220 प्रेशर अमाउंट 420. मतलब जो भी प्रेशर पैसा बढ़ेगा, प्रेशर बढ़ता है तो पैसा बढ़ता है. ठीक है ना. तो 200 प्रेशर पे 341. ठीक है ना. और 220 प्रेशर होगा तो अमाउंट बढ़ जाएगा. प्रेशर जैसे बढ़ता है ना तो केजी भी बढ़ता है. तो हमारा जैसे अब होता है कि टैंक हमारा इतने कैपेसिटी का है, कैसे गैस ज्यादा चला गया तो प्रेशर बढ़ता मतलब गैस बढ़ता. अगर प्रेशर 200 है 180 है तो प्रेशर गैस और कम होता. एक सेकेंड. अब इधर का प्रेशर तो बता दिया 200 प्रेशर इधर. आपके मीटर में जो प्रेशर है वो किधर दिखा रहा है? यहाँ पे. हाँ एक सेकेंड. क्या होता है ಇಲ್ಲಿ ಡಿಜಿಟಲ್ ವಿಡಿಯೋ ಮಾಡೋರಲ್ಲ ಅಲ್ಲೇ ತೋರಿಸುತ್ತೆ. ಡಿಜಿಟಲ್ ಅಲ್ಲೂ ತೋರಿಸುತ್ತೆ. ಒಂದು ನಿಮಿಷ. ಏನಕ್ಕಂದ್ರೆ ಕೆಲವು ಬಂಕಲ್ಲಿ ಅಲ್ಲಿ ಬೇರೆ ತೋರಿಸುತ್ತೆ, ಇಲ್ಲಿ ಬೇರೆ ತೋರಿಸುತ್ತೆ. ಅದು ಇದು ಸಮೇತ ಮಾಡ್ತೀವಿ ನಾವು. ಪ್ರಾಬ್ಲಮ್ ಅದರ ನಮಗೆ ನಾವು ಫಸ್ಟ್ ಮಾಡ್ತಾ ಇದೀವಿ. ನೀನ್ ಯಾರಪ್ಪ? ನೀನ್ ಮಾತಾಡೋದು ನೀನ್ ಯಾರಪ್ಪ? ನೀನ್ ಯಾರು? ಒಂದ್ ನಿಮಿಷ ನೀನ್ ಯಾರು ಮಾತಾಡಕ್ಕೆ? ನೀನ್ ಯಾವನ್ ಮಾತಾಡಕ್ಕೆ? ನೀನ್ ಯಾರು ಕೇಳಕ್ಕೆ? ನೀನು ನೋಡಿ ನಿನ್ ಮ್ಯಾನೇಜರ್ ಇಲ್ವಲ್ಲಿ? ನಿನ್ ಮ್ಯಾನೇಜರ್ ಇಲ್ಲನಲ್ಲ, ನೀನ್ ಯಾವನ್ ಮಾತಾಡಕ್ಕೆ? ನೀನು ಹೈಲೈಟ್ ಆಗ್ಬೇಡ. ಯಾಕಂಗ ನೀನು ಹೈಲೈಟ್ ಆಗ್ಬೇಡ, ಸುಮ್ಮನೆ ಇರಪ್ಪ. ಹೇಳೋದು ಅರ್ಥ ಮಾಡ್ಕೊ. ಇವತ್ತು ಅಭಿ ಅಲ್ಲೇನ್ ಮಾತಾಡಿದೀವಿ? 5 ಗಾಡಿ ತಗೊಂಡ್ ಬರ್ತೀವಿ, ಚೆಕ್ ಮಾಡ್ತೀವಿ ಅಂತ ತಾನೆ. ಅವನೇನ್ ಮಾತಾಡೋದು?
ಈ ತರ ಮಾತಾಡಿದೋಸ್ಕರ ಡ್ರೈವರ್ಗಳು ಪ್ರಾಬ್ಲಮ್ ಆಗೋದು. ಅರ್ಥ ಆಯ್ತಾ? ಒಬ್ಬ ಮಾತಾಡ್ಬೇಕು, ನೀವು ಮಾತಾಡಿದ್ರ ತಾನೆ, ನೀವು ಮಾತಾಡಿದ್ರ ತಾನೆ. ಇವಾಗ ಅವ್ನ್ ಬಂದ್ ಮಾತಾಡ್ರೆ ಡ್ರೈವರ್ಗಳು ಕೋಪ ಬರಲ್ವಾ? ಇದೇ ತರನೇ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇರೋದು. ಅವ್ನ್ ಹೇಳಿ ಅವ್ನಿಗೆ. एक मिनट पहले टेस्टिंग ओके हो गया? 5 गाड़ी का टेस्टिंग है भैया. अभी पुलिस स्टेशन में क्या बात हुआ? 5 गाड़ी लेके जाता है, टेस्टिंग करता है. चल 5 गाड़ी ले. 5 गाड़ी, एक गाड़ी हुआ है. एक गाड़ी. हाँ, ओए इसका रीडिंग नोट करके रखो. इसको बुलाओ. एक मिनट BSM कहाँ पे हो? पेमेंट हुआ ना इसका? पेमेंट नहीं होता ना. 5 गाड़ी फ्री हुआ है. 5 गाड़ी फ्री. बोल दो. 5 ऑटो के ऊपर नहीं लेता है. क्योंकि हमको भी प्रूफ होना है कि बंक वाला जो गलती किया मान रहे हैं. ಇನ್ನ ಸ್ವಲ್ಪ ಹಿಂದೆ ಯಾರ್ದಪ್ಪ ಗಾಡಿ ಇದು? ಯಾರು ಡ್ರೈವರ್ ಯಾರು? ಇವರನಾ? ಲೈಟ್ ಆನ್ ಮಾಡೋಣ. ಬೀಗ ತಗೊಂಡ್ಬಿಟ್ಟು ಮುಂದೆ ಬರಪ್ಪ ಹಂಗೆ. ಬೀಗ ತಗೊಂಡು ಇಲ್ಲಿ ಮುಖ ತೋರಿಸಿ ಇಂದು. 2 ಪಾಯಿಂಟ್ ಐತೆ. 2 ಪಾಯಿಂಟ್. ಒಂದ್ ನಿಮಿಷ ರಾಜು, ಒಂದ್ ನಿಮಿಷ ಇರಮ್ಮ, ತೆಗಿಯಮ್ಮ. थोड़ा स्पेस ದಿಕ್ಕತ್ ಅತಿ ತೆಗಿಯೋದು. गलती से प्रूफ टूटा ना तो फिर सबको दिक्कत हो जाएगी. 60 ಇದೆ. ತೆಗಿ, ಫೋನ್ ತೆಗಿ. ಒಂದು ಆರೆಂಜ್ ಇರೋದು ಅನ್ಸಲ್ಲ. ಅದು ಹಾಕಿ ಪ್ರತಿಯೊಬ್ಬರಿಗೆ ಏನಂದ್ರೆ ಈ ವಿಡಿಯೋಗಳು ಮಾಡ್ತಾ ಇರೋದು ಏನಕ್ಕಂದ್ರೆ ಪ್ರತಿಯೊಬ್ಬರು ಉದ್ದೇಶ ಗೊತ್ತಾಗಬೇಕು. ರೆಡ್ಡಿಂದ ಆರೆಂಜಿಗಿದೆ, ಇದರಲ್ಲಿ ಎಷ್ಟು ಹಿಡಿತೆ ನೋಡ್ಕೊಳ್ಳಿ. ಮೊದಲೊಂದು ವಿಡಿಯೋದಲ್ಲಿ ಅದರಲ್ಲಿ ಎಷ್ಟು ಹೊಡಿತೆ ಅಂತ ಗೊತ್ತಾಗುತ್ತೆ. थोड़ा सा कायदे से बात करो यार. एक मिनट अंदर स्पेस बनाओ यार. ಗಾಡಿ 200 190 ಬಂತು. 1 ಪಾಯಿಂಟ್ ಕಮ್ಮಿ ಆಗಿದೆ. ಇಲ್ಲೇ ಹಿಡ್ತಿದ್ದು. ಅದು ಆ ಕಡೆ ಬರುತ್ತೆ, ಅದು ಆ ಕಡೆ ಬರುತ್ತೆ, ಆ ಕಡೆ ಬರುತ್ತೆ. ಚೇಂಜ್ ಆದಾಗ ಇದಾಯ್ತು ನೋಡಿ. ಇಲ್ಲಿ ಹಾಂ ಇವತ್ತು ಚೇಂಜ್ ಆಯಿತು. ಇಲ್ಲ ಹಿಂದೆ ನೋಡಿ ಪ್ರೆಸರ್ ಇಷ್ಟು ನಡೆಸಿದೆ. ಬೇರೆ ಟೈಮಲ್ಲಿ ಅದು ಪ್ರೆಸರ್ ಇದೆ. ದಿನ ಬೈದು ಸಾಕಾಗ್ಬಿಟ್ಟಿದೆ. ನಾವೆಲ್ಲರೂ ಒಗ್ಗಟ್ಟಾದ್ರೆ ಎಲ್ಲ ಇದೆ ನೋಡಿ. 3 ಪಾಯಿಂಟ್ ಇತ್ತು. ಯಾರಪ್ಪ ಒಗ್ಗಟ್ಟು ಕೇಳ್ದಾರೋ? ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಯಾವಾಗಿಂದ ನಾವು ಒಗ್ಗಟ್ಟು? ನಾವು ಬಂಕ್ ಓಪನ್ ಆದ ಲೇಸಿಂದ ಯಾರು? 1 ಮಿನಿಟ್. ಎಷ್ಟು ಪಾಯಿಂಟ್ ಇದ್ದಿದೆ? 268. ವಿಕಟ್ ಇಸ್ಕೊಂಡು ನಿಕಾಲು. 268. 3 kg ಬಂದಿದೆ. 3 kg. 3 kg. ಹಾಂ ಪ್ರೆಸರ್ ಇಸ್ಮೆ ಚೆಕ್ ಮಾಡಿ. ಹಾಂ ಓಕೆ. ऊपर ಮಾಡ್ಕೊಳ್ಳಿ. ಅದನ್ನ ಯಾವ ಸಲ और अभी आपने प्रेशर चेक किया था 60 पे 200 और ये करेक्ट. ಇನ್ನೊಂದು ಯಾವ್ದೋ ಫುಲ್ ಎಂಟಿ. ಆರಾಂಜ್ ನನಗೆ 5 ಲೀಟರ್ ಗಾಡಿ ಬೇಕು. 5 ಲೀಟರ್ ನನ್ನ ಗಾಡಿ ಇದೆ. ಫಸ್ಟ್ ಆಟೋ ಸೆಕೆಂಡ್ ಸರ್ ಇದು ಆರೆಂಜ್ ಇದೆ. ನಂದು ಆರೆಂಜ್ ಇತ್ತು. ಆರೆಂಜ್ ಆರೆಂಜ್ ಇಲ್ಲ. ನೋಡಿ ಇದು ಆರೆಂಜ್ ಅಲ್ಲಿ ಇದೆ ಸ್ನೇಹಿತರೆ. ಫುಲ್ ಆರೆಂಜ್ ಖಾಲಿ ಇದೆ. ಸ್ವಲ್ಪ ಸೈಡಿಗೆ ಬರಪ್ಪ ಡ್ರೈವರ್. ನಂದು ಆರೆಂಜ್ ಅಲ್ಲಿ ಇತ್ತು ನೋಡಿ. ಇದು ಆರೆಂಜ್ ಅಲ್ಲಿ ಇದೆ. 5 kg ಇರ್ತಿತ್ತು ಗಾಡಿ. ಪ್ಲಸ್ 50 ಚೆಕ್ ಮಾಡಬೇಕು. 50 ಮೇಲೆ ಇದೆ. 55 58 ಇದು ಆರೆಂಜ್ ಅಲ್ಲಿ ಇದೆ. ನೋಡ್ಕೊಳ್ಳಿ ಇದು ಎಷ್ಟು ಬರುತ್ತೆ ಅಂತ. ಚೆಕ್ ಮಾಡಿ. ಅವ್ರು ಇಷ್ಟೊತ್ತು ಇಲ್ಲೇ ತಾನೆ ನೋಡ್ತಾ ಇದ್ದಾರೆ. ಇಲ್ಲ 180 180 ಗಾಡಿ ಬಂದಡಿಗೆ 190 ಅಲ್ಲ ಎಷ್ಟಿದೆ ಅಣ್ಣ ಪ್ರೆಸರ್? 180 119 ಇದೆ ಬಿಡಿ. ಇದು 119 ಇದೆ. 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 119 ಇದೆ.
ಆರೆಂಜಲ್ಲಿತ್ತು ನೋಡೋದು ಎಷ್ಟು ಹಿಡಿದು ಎಷ್ಟು ಹಿಡಿತದೆ ಸಂಜೆ ಅಲ್ಲಿ ಆಫ್ ಆಗ ಏನಾಗುತ್ತೆ ಗೊತ್ತಾಗುತ್ತೆ ಅವಾಗ ಇದು ಮಾಡಿ ಗೊತ್ತಾಗುತ್ತೆ ಇವಾಗ टेस्टिंग हो रहा है 215 स्टार्ट हो रहा है 2 मिनट में ಹಾಂ 211 कितना अमाउंट 93 ओके ना 200 बार ओके 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 हाई में चला ही नहीं हाँ मिडल में चला प्रेशर चेक करिए हाँ ओ मैडम अन्ना नीचे प्रेशर करो ಗಾಡಿ ಯಾರ್ದು ಮೇಡಮ್ ನಮ್ಗೆ ಅದೇ ಬೇಕಾಗಿರುತ್ತೆ ನಾವು ಗಾಡಿ ಸೈಡ್ ठीक है हाँ ओके ठीक है फिर नಮ್ದು ಇನ್ನ ಇದೆ 3 हो गया ना हाँ 3 हो गया चौथा ले आइए अच्छा थर्ड ओके हाँ थर्ड ओके ना अमाउंट ले रहा है 5 गाड़ियाँ ओके एम्प्टी गाड़ी ಯಾಕೆ ಇದು एम्प्टी नहीं दे रहे हैं 5 गाड़ी अंदर टेस्टिंग होने के बाद है ना 5 गाड़ी टेस्टिंग होने के बाद जो गाड़ी को पहले गैस डाला था वो गाड़ी के हिसाब से ही वही मीटर के हिसाब से वही गैस का पैसा नहीं देते 5 गाड़ी फ्री करके बोला है उसीलिए तो लाइव वीडियो में पूरा दिखा रहा है लाइव वीडियो में क्यों दिखा रहे बोला तो लाइव वीडियो में क्यों दिखा रहे बोला तो ठीक है ड्राइवरों को पता चलना है कि क्या हो रहा है क्या नहीं अभी पैसा देना करके बोला तो हम लोग पैसा देके इधर वीडियो बनाने की क्या जरूरत है इतना स्ट्राइक करके इतना बंद करके क्या फायदा है फोर्थ ठीक है ಸರ್ ಇಲ್ಲಿ ನೋಡ್ಕೊಳ್ಳಿ मतलब आप दौड़ बिच्छो ರೆಡ್ಡಿದೆ ये अन्ना एक प्रेशर सही होता है ಏನು ಮಾಡೋಣ नहीं है ಎಂಪಿ ಅಲ್ಲ ರಾಜು ಸರ್ ಇವ್ರು ನೋಡ್ತಾವೆ ಅಂತ 10% ಇದೆ ಓಕೆನಾ ಒಂದು ಸೆಕೆಂಡ್ ಸರಿ ನೋಡು ಇಂಪಿಟಿ ಹಾಂ ಓಕೆ इम्पटी ಹಾಂ ಓಕೆ ये जाएगा मैं तो ज्ञानी बहुत ज़्यादा है ಪತಾ ಒಂದು ನಿಮಿಷ ಮಾಡ್ತೀನಿ ಹಿಂಗೆ ಓಕೆ ಹಾಕ್ರಿ ಓಕೆ ಭಯ ಹಾಂ ಇದು ಎಷ್ಟನೇ ಗಾಡಿ ಅಪ್ಪ ಇದು 4ನೇ ಗಾಡಿ ಇದು ಮಿಕ್ಕಿದ ಗಾಡಿ ಆ ಕಡೆ ಹಾಕ್ಸಿ ಒಂದು ಗಾಡಿ ಆ ಕಡೆ ಗನ್ನು ಇದು ನನ್ನ ವಿಡಿಯೋ ಮಾಡಬಾ ಇದು ಅಮೌಂಟ್ದು ಇಲ್ಲಿ ಇಟ್ಕೊಂಡಿರು ಆಮೇಲೆ ಎತ್ಬಿಟ್ಟು ಹಿಂಗೆ ಇಟ್ಟರೆ ಅಮೌಂಟ್ ಅದಕ್ಕೆ ಕ್ಲಿಯರ್ ಆಗುತ್ತೆ ಅರ್ಥ ಆಯ್ತು ಎಷ್ಟು ಫುಲ್ ಆಗಿದೆ ಏನಾಗಿದೆ ಅದು ಪ್ರೆಜರ್ ಎಷ್ಟು ಬೇಕು ಅಂತ ಇಲ್ಲಿ ಫಸ್ಟ್ ನೋಡಿ ಪ್ರೆಜರ್ ನಮ್ಗೆ ಎಷ್ಟು ಕೊಡ್ತಾ ಇದ್ದಾರೆ ಇಲ್ಲಿ ಇವಾಗ ಅಂತ ಹೊಸ ಚೇಂಜ್ ಆಗಿದೆ ಎಲ್ಲ ಬಂಕಲ್ಲಿ ಇದೇ ಥರ ಬರಬೇಕು ಬೇರೆಯವ್ರಿಗೆ ಎಲ್ಲಿ ಲಾಸ್ ಆಗೋದು ಬೇಡ ಎಲ್ಲಿ ತೋರಿಸ್ತದೆ ಅಲ್ಲೇ ತೋರಿಸಿ ಬೇರೆ ಕಡೆ ಹೋಗ್ತಾ ಇದೆ ಅಲ್ಲಿಡಿ ಆ ಕಡೆ ಎಷ್ಟಿದೆಪ್ಪ ಪ್ರೆಷರು ಓಕೆ ಸರ್ ಡನ್ ಓಕೆ ಓಕೆ ಅಮೌಂಟ್ ರೈಟ್ ಫುಲ್ ಎಂಟಿ ಅಮೌಂಟ್ ಓಕೆ ನೋಡ್ಕೊಳ್ಳಿ 10 का प्रेशर था अभी प्रेशर कितना है ಒಂದು 220 ಇದೆ ಸರ್ हाँ 220 ಓಕೆನಾ ಓಕೆ ಫುಲ್ ಖಾಲಿ ಆದ್ರೆ 4 kg 41 ಹಿಡಿಸಿದೆ ಆದ್ರೆ ಇದೇ 20 ಅಲ್ಲ ಇದರಲ್ಲಿ ಇವಾಗ 10% ಅಲ್ಲಿ ಇತ್ತು ಇವಾಗ ಇದರಲ್ಲಿ ಹಿಡಿಸಿದೆ ಮೊನ್ನೆ 50% ಇರ್ಬೇಕಾದ್ರೆ 5 kg ಹಿಡಿಸಿದೆ ಅದು ಹೆಂಗ್ ಹಿಡಿಸು ಅಂತ ಹೇಳ್ಬಿಟ್ಟು ನಾವು ಇವಾಗ ಪ್ರಶ್ನೆ ಮಾಡ್ತೀವಿ ಅತಿ ಶೀಘ್ರದಲ್ಲೇ ಇದು ಇವಾಗ ಲೈವ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ पता होगा ना कितना है ಹೌದು 210 ठीक है ना 210 है अभी 210 ओके ಈ ಗಾಡಿ
ಕಾಟಾಯ್ತು ಕೇಳು ಹಂಗೆ ಒಂದು ಗಾಡಿ ಆ ಕಡೆ ಗನ್ನಲ್ಲಿ ಹಾಕ್ಸಿ ಆ ಕಡೆ ಗನ್ನಲ್ಲಿ ಒಂದು ಗಾಡಿ ಹಾಕ್ಸಿ ಅಂದೆ. ಹಾ ನಡಿಯ ಬೇರೆದಲ್ಲಿ ಚೆಕ್ ಮಾಡಿಸು. ನಿಮ್ಗೆ ಬುದ್ಧಿ ಓಡಲ್ಲ. ಒಂದೇ ಗನ್ನಲ್ಲಿ ಹಾಕ್ಸಿಬೇಡಿ, ಬೇರೆ ಬೇರೆ ಗನ್ನೆಲ್ಲ ಚೆಕ್ ಮಾಡಿ. नंदे वन गाड़ी उधर चलता है गाड़ी, ये गाड़ी उधर वो गन में डालता है उसमें। हाँ इसमें डालो इसमें। ये ಕಾರ್ಗಳು ಯಾರ್ದು ಸೈಡ್ಗೆ ಹಾಕ ಕೇಳೋ. ಏ ಇಲ್ಲ ಆ ಕಡೆ ಹಾಕಲ್ಲ, ಈ ಕಡೆ ಗನ್ ಒಂದು. ಇವಾಗ ಆಗಲ್ಲಪ್ಪ ಅದಕ್ಕೆಲ್ಲ ಫ್ರೀ ಅಲ್ಲ ಮಾಮೂಲಿ. ಹಾಂ ಯಾರು ಬರ್ತಿದ್ದಾರೆ ಹೋರಾಟಕ್ಕೆ? ಇಲ್ಲಿ ಏನಿದೆ ನಾವು ಬರ್ತಾ ಇರೋದು. ಯಾರು ಬಂದಿದ್ದಾರಾ? ನಂಬರ್ ತಗೋ, ಎಲ್ಲ ನಂಬರ್ ಕೊಡಬೇಕು, ಗಾಡಿ ನಂಬರ್ ಕೊಡಬೇಕು, ಎಲ್ಲವೂ ಬಣ್ಣ ಬಣ್ಣ ಎಲ್ಲ ನಂಬರ್ ಎಲ್ಲ ಲಿಸ್ಟ್ ಮಾಡ್ಕೋ. ಅವ್ರು ಯಾರು ಇದೆ, ಯಾರ್ದು ಯಾಕಂದ್ರೆ ಅವರು ಡೀಟೇಲ್ ಬೇಕು. ಓಪನ್ ಮಾಡು. ಇರೋ ಮಾಡ್ಸೋಣ ಆರಾಮಾಗಿ ಮಾಡ್ಸೋಣ, ಟೆನ್ಷನ್ ಏನಿತ್ತು. ಅವೆ ತೂ ನೋಡ್ದೆ ಸೈಡಿಗೆ ಬನ್ನಿ, ಹಂಗೆ ಡೋರ್ ಓಪನ್ ಮಾಡಿ ಬೀಗ ಆನ್ ಮಾಡಪ್ಪ. ಅಲ್ಲಿ ಬೀಗ ತೊಗೊಂಡು ಮೀಟ್ರ್ ಆನ್ ಮಾಡು, ಮುಂದೆ ಕೀ ಆನ್ ಮಾಡು. प्रेशर क्या है? ಬೀಗ ಆನ್ ಮಾಡ್ದಾ? ನೋಡಿ ಅವರು ನೋಡ್ತಾರಂತೆ ಅಂದರೆ ಗಿರೀನು ರಾಜು ಜರ್ಗೋ 60 ಅಲ್ಲ ಓಕೆ 60 ಸರಿ ಸರ್ ಬನ್ನಿ ಬೇರೆ ಬನ್ನಿ ಆಯ್ತಣ್ಣ ಓಕೆ. ಆಯ್ತಾ? ಅಲ್ಲೇ ಆಟೋದಲ್ಲಿ ಜನ ಇದ್ದಾರೆ, ಅಲ್ಲಿ ತಂದು ಯಾರನ್ನ? ನಿಮ್ಮ ಮಾದಿ ಮಳೆಯಲ್ಲೇ ಬಿಡ್ತಾರೆ. ಈಗ ಎಷ್ಟಾಗಿದೆ ನಾನು ओके है ना? 220 क्या 210 है. ओके डन ठीक है ना? ಯಾರು ಹೇಳ್ರಿ
ಕಾರ್ ಅಮೌಂಟ್ ಇಸ್ಕೊಳ್ಳಿ, ಅದನ್ನು ಚೆಕ್ ಮಾಡಿ. ಅಲ್ಲ ಕಾರ್ ಫ್ರೀ ಅಲ್ಲಪ್ಪ, ಅಮೌಂಟ್ ಇಸ್ಕೊಂಡು ಹೋಗಿ. ನೀನ್ ಯಾಕೆ ಇಷ್ಟೊಂದು ಎಷ್ಟ್ ಜನ driver ಮಾಡ್ತೇವೆ ನೋಡ್ತಿಲ್ಲ, ಇಷ್ಟ್ ಜನ ನೀನು. ನಾವು ಯಾರು ಹೊಡೆದಿಲ್ಲ ಮೇಡಮ್, ಅದೇ ಕಾರ್ದವ್ರಿಗೆ ಹಾಕಿದ್ರೆ ಹೆಂಗೆ? ಬಾ ನೀನು ಕಾರ್ಗೂ ಹಾಕೋ, ಲಾರಿಗೆ ಹಾಕೋ, ದುಡ್ಡು ಇಸ್ಕೊ ಈಗ ನೀನು ಅಲ್ವಾ ಹಾಕೋ. ಎಷ್ಟು ಜನಕ್ಕೆ ಲಾಭ ಮೋಸ ಆಗಿದೆ. ಹೊಟ್ಟೆ ಮೇಲೆ ಹೊಡೆದ್ರೆ ಕಾರ್ನಾಗ ಬರ್ತಿದೆ ಮೇಡಮ್, ನಾನು ಯಾಕೆ ಬೈಕ್ನಾಗ ಬರ್ತಿದ್ದೆ? ಬನ್ನಿ ದಯವಿಟ್ಟು ಯಾವ್ದಾರು ಒಂದು ತುಳಸಿ ಅಣ್ಣ ಬಾಣ ಇರೋಣ, ಅವ್ರು ಬಂದ್ರು ಇರೋಣ ಇರೋಣ. ಬಾಯ್ ಆಟೋ ಹೋಗಿ ಅಣ್ಣ ಒಂದು ನಿಮಿಷ ಇರೋಣ. ಅಣ್ಣ ಬಾಣ ಕಾರು ಅಲ್ಲಿಗೆ ಆಗುತ್ತೆ. ಇದು ಓಪನ್ ಮಾಡಲ್ಲ. ಪಕ್ಕಡೋಗಿ ಫೋನ್ ಖಾಲಿ ಬರ್ಲಿ ಬಿಡ ಎಲ್ಲಿ ಕಾರೋನು ಇದು ಓಪನ್ ಮಾಡಿದ್ರೆ ಗಾಡಿ ಬೇಡಿ ಡೋರ್ ಓಪನ್ ಮಾಡಲಿ, ಇದ್ರ ಮೀಟ್ರು ಆ ಮೀಟ್ರು ತಿರ್ಗಾ ಕ್ಯಾಲ್ಕುಲೇಷನ್ ಮಾಡ್ಬೇಡಿ ಆಯ್ತಾ. ಆಟೋಗಳಿಗೆ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆ ಥರ ಕ್ಯಾಲ್ಕುಲೇಷನ್ ಮಾಡು. ಎಲ್ಲಿದೆ ಮೀಟರ್ ಇದಕ್ಕೆ? ಮೀಟ್ರ್ ಇಲ್ವಲ್ಲ ಟ್ಯಾಂಕ್ ಮಾತ್ರ ಎಲ್ಲಿದೆ ಗ್ಯಾಸ್? ಆ ಕಡೆ ಇರ್ತದಮ್ಮ. ಇಲ್ಲ ಮೀಟ್ರ್ ಇಲ್ವಾ? ಇಲ್ಲ ಮೀಟ್ರ್ ಫಿಕ್ಸ್ ಮಾಡಿಲ್ಲ. ಬರಲ್ಲ ಸರ್ ಇದಕ್ಕೆ. ಮುಂದೆ ಮೀಟ್ರ್ ಆನ್ ಮಾಡಿ, ಮುಂದೆ ಕೀ ಆನ್ ಮಾಡಿ, ಕೀ ಆನ್ ಮಾಡಿ. ಇದ್ರಲ್ಲಿ ಮೀಟ್ರ್ ಬರಲ್ಲ. ಎಷ್ಟು ಪಾಯಿಂಟ್ ಆಯ್ತಣ್ಣ? ಒಂದು ನಿಮಿಷ ಸರ್. ಕಾರ್ ಡ್ರೈವರ್ ಯಾರಪ್ಪ ಕರಿಯಪ್ಪ ಅವ್ರಿಗೆ ಬಾರಣ್ಣ ಇಲ್ಲಿ ಸರ್ ಒಂದು ಬಾಣ ಮುಂದೆ. ಇವಾಗ ಎಷ್ಟು ಪಾಯಿಂಟ್ ಇದೆಯಾ ನಾನು ಈ ಕಾರಲ್ಲಿ? 2 ಪಾಯಿಂಟ್ ಇದೆ. ಯಾವ್ದನ ಇದೆ 2 ಪಾಯಿಂಟು? ಇದು ಈ ಕಡೆ ಅಲ್ಲಿ ಈ ಕಡೆ ಹಾಂ ಕಾಣಿಸ್ತಾ ಇದೆ, ಇದು ಭಯ. ಅದು 2 ಪಾಯಿಂಟ್, ಅದು 2 ಪಾಯಿಂಟು ಕನ್ಫರ್ಮ್ 2 ಪಾಯಿಂಟ್ ಇದೆಯಾ ತಾನೇ? ಅಣ್ಣ ಒಂದೇ ಒಂದು ಸೆಕೆಂಡ್, ನಿನ್ ಗಾಡಿ ಮುಂದಕ್ಕೆ ಹಾಕು. ಇದು ಗೇಜ್ ಇಲ್ಲ, 2 ಪಾಯಿಂಟ್ ಆಯ್ತು ನೋಡ್ಕೊಂಡಿದ್ದೀವಿ. ಗೇಜ್ ಬೇಕು. ಓನಾಗ ಹಾಕ್ಕೊಂಡಿದ್ರೆ ಅವನೇ ಕೊಡೋದು. ಕೇಳಿದ್ರೆ ಯಾವ್ದಕ್ಕೂ ಬರಲ್ಲ ಅಂತ. ಗೇಜ್ ಯಾವ್ದಕ್ಕೂ ಬರಲ್ಲ. 2 ಪಾಯಿಂಟ್ ಇದೆ. ಇಲ್ಲ ಇಲ್ಲ ಇರೋಣ ಗೇಜ್ ಯಾವಕ್ಕೂ ಇಲ್ಲ ಕಣ್ಣ ಕಾರೋಕೆ. ಕಂಪ್ನಿ ಫಿಟ್ಟಿಂಗ್ ಯಾವಕ್ಕೂ ಬರಲ್ಲ. कोई बात नहीं, इसमें देख लेते हैं। देखो है ना, इसमें देखिए, इसको दिखा नहीं नहीं इसको इसके बाद भी नहीं। 2 ಪಾಯಿಂಟ್ 2 ಪಾಯಿಂಟ್ ಇದೆ. ಹಾಕ್ಸಿ ಇದಕ್ಕೆ ಗೊತ್ತಾಗುತ್ತೆ. ಬಾ ಬಾ 2 ಪಾಯಿಂಟ್ ಇದೆ. ಅರ್ಧ ಪಾಯಿಂಟಿಗೆ ಎಷ್ಟು ಹೊಡುತ್ತೆ ಅಂತ ನೋಡೋಣ. ಓಪನ್ ಮಾಡಿದ ಹಾಕಿ ಭಯ. ಲೇ ಸುಮ್ಮನೆ ಇರ್ತೀಯ ನೀನು, ಏನಕ್ಕೆ ಬೆಲ್ ಮಾಡ್ತೀಯ? ನೀನು ಬೆಲ್ ಮಾಡಬೇಡ. ಅವ್ನು ಎಲ್ಲಿದ್ದಾನೆ ಕೆಲಸ ಮಾಡೋನು? ಗ್ಯಾಸ್ ಹಾಕೋನು ಎಲ್ಲಿದ್ದಾನೆ? ಗ್ಯಾಸ್ ಹಾಕ್ಸೋನು ಎಲ್ಲಿದ್ದಾನೆ? ಅವ್ನು ಬಂದ್ ಮಾಡ್ತಾನೆ ಬಿಡು. ಯಾರಪ್ಪ ಇದು? ಗ್ಯಾಸ್ ಹಾಕ್ಸೋರು ಯಾರಪ್ಪ ಇದೆ? ತಪ್ಪಿ ತೆಗಿಯಪ್ಪ ನಿಂದು, ತಪ್ಪಿ ಸ್ವಲ್ಪ ತೆಗಿ. ನೋಡಪ್ಪ ಮೀಟ್ರ್ ಹಿಡಿಯಪ್ಪ ಇಲ್ಲಿ. ಯಾಕೆ ಆನ್ ಮಾಡ್ತೀವಿ? ಒಂದು ನಿಮಿಷ ಇರೋಣ. ಯಾಕೆ ಆಗ್ತಾ ಬರ್ರ ಅಂತ ಹೊಂಟೈತಿಯಲ್ಲ. ಆ ಕಡೆ ಪಜಾರ್ ನೋಡು ಹಂಗೆ ಹಿಡಿ, ಮೇನ್ ಅದು ಪಜಾರ್ ಹಿಡಿ ಆ ಕಡೆದು. ಗಾಡಿ ಫೋಟೋ ಹೊಡ್ಕೊಂಡೇನಪ್ಪ ನೀವು? ಈ ಕಾರ್ ಡ್ರೈವರ್ ಎಲ್ಲಪ್ಪ ಇದು? ಬಣ್ಣ ಮುಂದಕ್ಕೆ ಕಣ. ಇಲ್ಲಿ ಡ್ರೈವರು 2 ಪಾಯಿಂಟ್ ಇತ್ತಲ್ಲ, 2 ಪಾಯಿಂಟ್ ಈಗ ಎಷ್ಟು ಲೀಟ್ರಿಗೆ ಫುಲ್ ಆಗುತ್ತೆ ಟ್ಯಾಂಕು? ನಮ್ದು 8 9 8 9 ಟೋಟಲ್ ಕೆಪಾಸಿಟಿ ಏನು ಅಷ್ಟೇ 8 9 8 9 ಫುಲ್ ಆಗುತ್ತೆ. 2 ಪಾಯಿಂಟ್ಗೆ ಬರೀ 2 kg ಇರ್ಬೋದು ಅಷ್ಟೇ. ಅಣ್ಣ 2 kgಗೆ ನೀವು ಎಷ್ಟು ಇಡ್ಸಿತ್ತು? ನೀವು ಹಾಕ್ತಿದ್ರಲ್ಲ 2 kg ಇದೆ, 2 ಪಾಯಿಂಟ್ ಇದ್ದಾಗ ಎಷ್ಟು ಇಡ್ಸಿತ್ತು ಅಮೌಂಟು? ಅವಾಗ ಅಮೌಂಟ್ ನಮಗೆ 750 800 ಆಗ್ತದೆ.
ಡ್ರೈವರ ಏನೋ ಕರೆಕ್ಟಾಗಿ 2 ಪಾಯಿಂಟಿಗೆ ಎಷ್ಟು ಹಿಡಿತೆ ಅಮೌಂಟ್ ಅಂತ ಹೇಳು. 2 ಪಾಯಿಂಟ್ ಅದು ಗೊತ್ತಾಗಲ್ಲ. ಗಾಡಿ ಕಳ್ಸು. ಓಕೆ. 600 ಅಮೌಂಟ್ ಪೇ ಮಾಡ್ಕೊಳ್ಳೋಣ ಅಣ್ಣ. 600 ರೂಪಾಯಿ. 500 600. ಅದೇ 600 ರೂಪಾಯಿ. 600 ರೂಪಾಯಿ. 600 ರೂಪಾಯಿ. 598. ಕರೆಕ್ಟ್. 500 ಚಿಲ್ಲರೆ. ಏನ್ ಬೇಕಣ್ಣ ನಿನ್ಗೆ? ಅವ್ರ ತಲೆ ಬಿಡೋಣ. ಮತ್ತೆ ಅವ್ರು ಮಾತಾಡಿ, ನೀನು ಸುಮ್ಮನೆ ಸ್ಕ್ಯಾನ್ ಕೊಟ್ಕೊಳ್ಳಪ್ಪ. ಮಾತಾಡ್ತಾರೆ. ಮ್ಯಾನೇಜರ್ ಬಂದಿರ್ತಾವೆ. ನೀನೇ ಅವ್ರ ಕಾರ್ ಕೊಡಿ. ಇದರ ಕೈ ಕೊಡಿ ಸರ್. ಅವ್ರ ಕೈ ಕೊಡಿ, ಅವ್ರು ಮಾಡಿಸ್ತಾರೆ. ಕಾರ್ ಅವ್ರ ಅಮೌಂಟ್ ಹಾಕೊಳ್ಳಿ. ಅದಕ್ಕೆ ಏನೋ ಪುಸ್ತಕ ಐತಿಲ್ಲ. ಮತ್ತೆ ಟೇಪ್ಗಳು ನೋಡ್ತಿದ್ದೀರಾ? ಪಾಸ್ ಆಗ್ತಾರೆ ನೋಡಮ್ಮ ಇಲ್ಲಿ. ಅದು ಯಾರು ಬಿಡಿ. ಏರ್ ಪಾಸ್ ಆಗ್ತಾ ಇದೆ. ಆನ್ ಮಾಡಿ ಕಾರ್ ಅಮೌಂಟ್ ಎಷ್ಟು? ತಗೊಳಪ್ಪ. ತಿನ್ನೋದಪ್ಪ ಅದು. ಬನ್ನಿ ಒಂಚೂರು ಸೈಡ್. टेस्टिंग डन। क्या एक और गाड़ी की? नहीं भाई गाड़ी है। ओके ये कितना गाड़ी को डालना तो सर पैसा दे रहे हो आप, टेंशन मत लीजिए। उन्हें आके वो लाइव करने के लिए कर रहे हो। वो कौन सा गाड़ी ये सभी पेमेंट कर रहे हो सर. ಇದೆಲ್ಲ ಪೇಮೆಂಟ್ ಆಗ್ತಾ ಇದೆ. ಬಟ್ ಟೆಸ್ಟಿಂಗ್ಗೋಸ್ಕರ ಅವ್ರು ಲೈವ್ ಮಾಡ್ತಾ ಇರೋದ್ರಿಂದ ಇನ್ನೊಂದು 4 ಗಾಡಿಗಳು ಹಾಕ್ತೀವಿ ಕಾರ್ಗಳಿಗೆ ಅಂತ ಆಗ್ತಾ ಇದೆ. ಮುಂದೆ ಬರಪ್ಪ. ಗಾಡಿ ಲಾಸ್ಟ್ ಮಾಡು. ಇದೊಂದು ಗಾಡಿ ಲಾಸ್ಟ್ ಮಾಡು ಪ್ಲೀಸ್. ಇದೊಂದು ಗಾಡಿ ಲಾಸ್ಟ್ ಮಾಡು. ಇದೊಂದು ಗಾಡಿನಾ? ಹಾಂ ಸರ್. ಒಂದು ಗಾಡಿಗೆ ಲಾಸ್ಟ್ ಅಮೌಂಟ್ ಇಕ್ಕಿದ್ದಾರೆ. हाँ पेमेंट कर दिया वो. पेमेंट करो. पेमेंट ले लिया ना वो. ಪೇಮೆಂಟ್ ಕೊಡಿ ಅವ್ರಿಗೆ. ले लिया। ಗಂಗಾ ಇವ್ರ ಗಾಡಿನ ಫುಲ್ ಟ್ಯಾಂಕ್ ಮಾಡಿದಾರ ಗ್ಯಾಸು. ನಿಸಾರ್ ಬೇ ಜಯನಗರ್. वाल बंद करके निकाला करो। वाल बंद किया था। ಅಲ್ಲಿ ಹೋಗಿ ನೋಡು ಮೀಟರ್ ನೋಡು. ಫುಲ್ ಖಾಲಿ ಆಗಿದೆ. ಇವ್ರು ಜಯನಗರ್ ನಿಸಾರ್ ಬೇ. ಇವ್ರ ಗಾಡಿ ರಿಸರ್ವ್ ಅಲ್ಲಿ ಬಂದು ಫುಲ್ ಟ್ಯಾಂಕ್ ಮಾಡಿದಾರ ಇವರು. ಅಣ್ಣ ಬೀಗ ಆನ್ ಮಾಡೋಣ. ನಂಗೆ ಮೀಟರ್ ತೋರಿಸಿ, ಲೈವಲ್ಲಿ ಮೀಟರ್ ತೋರಿಸಿ. ಯಾರ್ದು ಎಷ್ಟಿದೆ, ಎಷ್ಟು ಪಾಯಿಂಟ್ ಇದೆ? 3 ಪಾಯಿಂಟ್ ಇದೆ ಅಣ್ಣ. 3 ಪಾಯಿಂಟ್ ಇದೆ. 3 ಪಾಯಿಂಟ್ ಇದೆ. ಅಂದಾಜು ಎಷ್ಟು ಹಿಡಿತ ನಿನ್ನ ಗಾಡಿಯಲ್ಲಿ ಈಗ? ಆಫ್ ಮಾಡ್ಬಿಡಿ. ಇನ್ನು ಹಿಡಿತದೆ. ಹಾ, ಎಷ್ಟು ಹಿಡಿತಿದೆ? ಬೀಗ ಆಫ್ ಮಾಡಿ. 9 ಒಂದು 6 ಹಿಡಿಬೋದು. 6 7 650. ಇದರ ಅಲ್ಲ ಪೆಟ್ಟಂಬಿ ಇರೋ. ಹಾಂ ಮಾಡಿ. ಮಾಡಿ. मैक्सिमम 200 को रीच बना है. अभी बहुत किलो रीच बना. 87 ಅಣ್ಣ. 87 80 ಅಷ್ಟೇ. 90. ಅಲ್ಲೇ ಟೈತೆ ಅಣ್ಣ. ಅಲ್ಲೇ ಟೈತೆ. ಇವಾಗ ಕರೆಕ್ಟಾಗಿ ಬರ್ತಾ ಇದೆ. ಅವಾಗಲೇ 85 205 ಇದೆ ಇಲ್ಲಿ. 205 ಬಂತು ಈಗ. ಸಾರಾನ
ओके खाली नहीं होगा तो भरेगा कैसे? ये स्टोर जब कैसे और कोई दिक्कत नहीं। ಅಂತ ಮಾಧವ್ ಅಮೌಂಟ್ ಇಸ್ಕೊಳ್ಳಿ ಸರಿನಪ್ಪ ಸರ್ ಇದು ಅಮೌಂಟ್ ನೋಡ್ಕೊಂಡೈತೆ ಅಷ್ಟೇ ಪ್ರೆಷರ್ ಬರೋದಲ್ಲ ಅದಕ್ಕೆ ಬಂದಿರೋ ಅಲ್ಲೆಲ್ಲ ಬಂದಿರೋದು ಒಂದು ಎಂಟಿ ಗಾಡಿ ಮಾಡ ಮುಂದೆ ಇಲ್ಲ ಒಂದು 5 ಕಿಲೋಮೀಟರ್ ಹೊರಗಡೆ ಬರುತ್ತೆ. चलो साइड ಹಿಂಗೆ ಸಾಕು ಬಿಡುತ್ತೆ ಡೋರ್ ಓಪನ್ ಮಾಡಿಸಿ ಮೀಟರ್ ಚೆಕ್ ಮಾಡಿಸೋ. ಏಯ್ ಆ ಥರ ಹಿಡಿಬೇಡ ಇವತ್ತು, ಆಡ ಕಿಡ ಹಿಡಿಬೇಡ. ಎಷ್ಟು ಬಂದ್ಬಿಡ್ತು, ಒಂದು 2 ಕಿಲೋಮೀಟರ್ ಹೋಗ್ಬೋದು ಅಷ್ಟೇ. ಫುಲ್ ರಿಸರ್ವಲ್ಲಿ ಇದೆಯಾ? ಫುಲ್ ರಿಸರ್ವ್. ಮ್ಯಾಕ್ಸಿಮಮ್ ಇವಾಗ ಎಷ್ಟು ಕಿಲೋಮೀಟರ್ ಓಡ್ಬೋದು ಅಂದಾಜು ನಿಂದು? ಒಂದು 2-3 ಕಿಲೋಮೀಟರ್ ಓಡ್ಬೋದು ಅಷ್ಟೇ. ಅಷ್ಟೇನಾ? ಬಾ ಹಿಂದೆಗಡೆ ಅದು ಡೋರ್ ಓಪನ್ ಮಾಡೋಣ. ಈಗ ಆಫ್ ಮಾಡಿ ಬರೀ ಸ್ಟಾರ್ಟ್ ಕರಿ ಏನಾಗಿದೆ ಆ ಕಡೆ ಎಷ್ಟಿದೆ ಇಡೀ ಹಂಗೆ ಮತ್ತೆ ಸೇಮ್ 180 ಇದೆ. ಕುಕ್ಕುರೆ ಹೆಂಗೆ ಅಂತ ಗೊತ್ತಿದೆ. ಚೇಂಜ್ ಆಗಬೇಕು, ಚೇಂಜ್ ಆದಾಗ ಗೊತ್ತಾಗುತ್ತೆ. ಗಾಡಿ ಎಲ್ಲ ಹಾಕಿದ್ಯಲ್ಲ ಮಾಮೂಲಿ ಕಾರ್ಗಳು ಜಾಸ್ತಿ ಇರ್ತಾವ, ಪೈಪ್ ಲೈನ್ ಎಲ್ಲ ಲೋಡಿಂಗ್ ಇದ್ರಲ್ವಾ ಇದೇ ಪ್ರದೇಶ ಇದೈತೆ ಆಯ್ತು ಸರಿ ಆಯ್ತಿದೆ. ಲೋಡಿಂಗ್ ಚೇಂಜ್ ಮಾಡಿ ಇದೆ. ಇನ್ನೂರ ಅಲ್ಲ ಲೆಕ್ಕ ಮಾಡಿದ್ರೆ ಡಿಸ್ಕೌಂಟ್ ಸಿಗ್ಬೇಕು. ಮೇಡಮ್ ಅವರು ತೂಕ ಮಾಡಿಲ್ಲ, ತೂಕ ಮಾಡಿದ್ರೆ ಹೇಳೋದು. ಹಂಗಲ್ಲ, ಅರ್ಧ ಕೆಜಿಲಿ ಅರ್ಧ ಅಂದ್ರೆ ಈಗ 4 ಕೆಜಿ ಇದೆ ಅಲ್ವಾ? ಲೈವಲ್ಲಿ ಇದೆ ಅದು ಮೇಡಮ್ ಬ್ಲೂಟೂತ್ ಹಾಂ 663 ಕರೆಕ್ಟಾಗಿ ಇಡ್ತಿದ್ದು. ಯಾಕೆ ಅಂದ್ರೆ ನೀವು 8 ಕೆಜಿ ಹೇಳಿದ್ರಲ್ಲ, ನಾನು ಹೇಳಿದಲ್ಲ 4 ಕೆಜಿ ಅಂತ ಇದಕ್ಕೆ ಹೇಳಿದ್ದು ಆಯ್ತಾ? ಸರಿ ನಾನು ಕರೆಕ್ಟ್ ಇಡ್ತೀರಾ? ಓಕೆನಾ? ಓಕೆ, ನಮ್ಮ ಡ್ರೈವರ್ ನಾನು ಹೇಳಿದ್ದಾರೆ. ನೋಡೋಣ, ಡ್ರೈವರ್ಗೋಸ್ಕರ ಹೋರಾಟ ಮಾಡಿ ಬಂಕು 24 ಅವರ್ಸ್ ಬಂದ್ ಮಾಡಿದ್ದೀವಿ. ಇವಾಗ ಅವರು ಮೋಟ್ರು ಗೀಟ್ರ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಅರ್ಥ ಆಯ್ತಾ? ಮೋಟ್ರು ಗೀಟ್ರ್ ಎಲ್ಲ ಚೇಂಜ್ ಮಾಡಿದೋಸ್ಕರನೇ ಇವಾಗ ನಾವು ಕೇಳ್ತಾ ಇರೋದು ನಿಮ್ ಕರೆಕ್ಟ್ ಆಗಿದೆಯಾ? ಯಾಕಂದ್ರೆ ಪ್ರತಿಯೊಬ್ಬ ಡ್ರೈವರ್ ಕೇಳಬೇಕು, ನಮ್ಮ ಅಧಿಕಾರ ಇದೆ. ಯಾವ ಡ್ರೈವರ್ ಕರೆಕ್ಟ್ ಆಗಿಲ್ಲ ಅಂತ ನಾವು ಪ್ರೂಫ್ ಕೊಡ್ಬೇಕು ನಮಗೆ. ಯಾಕಂದ್ರೆ ನಾವು ಪ್ರೂಫ್ ಕೊಟ್ಟಿದ್ದೀವಿ, ಸ್ಟೇಷನಲ್ಲೂ ಕೇಸ್ ಆಗಿದೆ, ಎಲ್ಲ ಆಗಿದ್ದಾರೆ. ಬಂಕ್ ಮ್ಯಾನೇಜರ್ ಬಂದು ನಿಂತ್ಕೊಂಡಿದ್ದಾರೆ ಈಗ, ಯಾಕಂದ್ರೆ ಚೆಕ್ ಮಾಡ್ಕೊಳ್ಳಿ ಅಂತ. ಪ್ರಶ್ನೆ ಮಾಡಿ ಎಲ್ಲಿಯಾದ್ರೂ ಪ್ರತಿಯೊಬ್ರು ಬಾಯಿ ಬಿಟ್ಟು ಸ್ವಲ್ಪ ಹೇಳೋದ್ ಕೆಲಸ ಮಾಡಿ. ಯಾವ ಬಂಕಲ್ಲಿ ತೊಂದರೆ ಆಗೋದ್ರೂ ಅದಕ್ಕೆ ಪರಿಹಾರ ತೆಗಿಬೇಕು. ಕಾರ್ ಅವರು ನಮ್ಮಂಗೆ ಡ್ರೈವರ್ಗಳು, ಎಲ್ಲಾ ಡ್ರೈವರ್ಗಳು, ನಮ್ಮ ಆಟೋ ಡ್ರೈವರ್ಗಳು ಹೆಂಗ್ ಕೇಳ್ತೀವಿ, ಕಾರ್ ಅವರು ಸುಧಾ ಬಂದು ನಮ್ ಕೈ ತೋರಿಸಿದ್ರೆ ಯಾರೇ ಆಗಿರ್ಬೋದು ನಾವು ಪ್ರಶ್ನೆ ಮಾಡ್ಬೋದು. ಇಲ್ಲಾಂದ್ರೆ ದೇವರ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಚಲಾಯಿಸ್ಬೋದು, ಯಾಕೆ ಅಂದ್ರೆ ನಾವು ರೋಡ್ ಈಗ ನೆಟ್ಟಿಗೆ ನಂಬಲ್ಲ, ನಮ್ಮ ಆಟೋ ಮ್ಯಾನೇಜರ್ ಇವರೇ ಇಲ್ಲೇ ತೋರಿಸ್ತೀನಿ. ಕಾರ್ ಚಾಲಕರು ಒಬ್ಬೊಬ್ರು ಬರ್ತಾರೆ, ಒಬ್ಬೊಬ್ರು ಬರಲ್ಲ. ಅಣ್ಣ ಈ ಕಡೆ ಲೈಟ್ ತಗೊಂಡ್ಬಿಡಿ. ಗಾಡಿಯಲ್ಲಿ ಕುಂತ್ಕೊಂಡಿರ್ತಾರೆ, ಇಲ್ಲಿ ಬಂದು ಯಾರು ಕೇಳು ಪ್ರಶ್ನೆ ಮಾಡಲ್ಲ. ಇವಾಗ ನೋಡಿ, ನಾವೆಲ್ಲ ಪ್ರಶ್ನೆ ಮಾಡೋದಕ್ಕೆ ಮ್ಯಾನೇಜರ್ ಬಂದು ಖುದ್ವಾಗಿ ಹಾಕಿಸ್ತಾ ಇದಾರೆ. ಕಾರ್ ಡ್ರೈವರ್ ಇರ್ಲಿ, ಆಟೋ ಡ್ರೈವರ್ ಇರ್ಲಿ, ಡ್ರೈವರ್ ಸಮಸ್ಯೆ ಆದ್ರೆ ಪರಿಹಾರ ಮಾಡಲ್ವಾ ಯಾರು? ಇವಾಗ ಮೊನ್ನೆ ಶುಕ್ರವಾರ ದಿವಸ 6 ಗಂಟೆಗೆ ಆಯ್ತು, ಮ್ಯಾನೇಜರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆಗಿಲ್ಲ. ಡೈರೆಕ್ಟ್ ನಾವು ಕಂಪ್ಲೇಂಟ್ ಕೊಟ್ಟು ಬಂಕು 24 ಅವರ್ಸ್ ಮೇಲೆ 30-45 ಸೆಕೆಂಡ್ ಮೇಲೆ ಬಂದ್ ಮಾಡ್ತಿದ್ದೀವಿ. ಬಂದ್ ಮಾಡಿಸಿದ ಮೇಲೆ ಅವ್ರು ಮೋಟರ್ ತಂದು ಫಿಟ್ ಮಾಡಿದ್ದಾರೆ, ಹೊಸದು ಕಂಪ್ರೆಸರ್ ಮೋಟರ್. ಆ ಥರ ಪ್ರತಿಯೊಬ್ರು ಧ್ವನಿ ಎತ್ತಕ್ಕಾಗಲ್ವಾ? ಸೈಡ್ಗೆ ಹೋಗ್ಬಿಡೋಣ. ಡ್ರೈವರ್ ಅಂದ್ರೆ ನಿಮ್ಮ ಕಡೆ ಇರ್ತಾನೆ. ಒಬ್ಬ ಡ್ರೈವರ್ ತೊಂದರೆ ಆಗಿದ್ರೆ ಪ್ರತಿಯೊಬ್ಬ ಡ್ರೈವರ್ ಕೈ ಜೋಡಿಸ್ಲೇಬೇಕು ಅದಕ್ಕೆ. ಬನ್ನಿ ಅಣ್ಣ. ಆಮೇಲೆ ಹಾಕ್ಸ್ಕೊಳ್ಳಿ.
ಅಲಕ್ ಸರ್ ಬನ್ನಿ. ಆ ಕಡೆಯಿಂದ ಬಂದು ಆ ಕಡೆ ವಿಡಿಯೋ ಮಾಡೋಣ. सर भी पकड़ा वीडियो लोग नाम भी ಬನ್ನಿ ಎಲ್ಲ ಲೈನ್ ಬನ್ನಿ. ಏಯ್, ಲೈವ್ ವಿಡಿಯೋ उधर ಯಾರು ದೂರ ಆಗ್ಬೇಡಿ, ಹಿಂಗೆ ಲೈನ್ ಬನ್ನಿ. ಅವರು ನಮ್ಮಿಂದ ಸಮಸ್ಯೆ ಆಗಿದೆ. ಎಲ್ಲರೂ ಲೈನ್ ಬನ್ನಿ, ಲೈನ್ ಬನ್ನಿ ಗುರುಗಳ. ದಯವಿಟ್ಟು ತಪ್ಪಾಗಿದೆ. ಹಾಗೆ ಕೆಲವರು ಫೋನ್ಗೆ ರೆಸ್ಪಾನ್ಸ್ ಕರೆಕ್ಟಾಗಿ ಕೊಡೋದಿಲ್ಲ. ದಯವಿಟ್ಟು ನಮ್ಮಲ್ಲಿ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೇಕಾಗುತ್ತೆ. ಅದನ್ನ ಹೇಳ್ಕೊಡ್ತಾರೆ. मैडम फोन ಗ್ಯಾಸ್ ಬೇಕಲ್ಲಿ ಆಗಿರೋ ಸಮಸ್ಯೆ ಜಾಸ್ತಿ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಮತ್ತೆ ಚಾಲಕರಿಗೆ ನೀವೇ ಒಂದೇ ನಿಮಿಷ. ಮಾತಾಡಿ. ನಾವು 3 ದಿನದಿಂದ ಅಲಕ್ ಅಂತೇಳಿ ಅಲ್ಲಾಡ್ಸ್ಕೊಂಡು ಕುಣಿಸ್ಕೊಂಡಿದ್ವಿ. ಅಲಕ್ ಸಿಂಗ್ ಅಂತ ಅವ್ರ ಹೆಸರಂತೆ. ಆಯ್ತಾ, ಅಲಕ್ ಸಿಂಗ್ ಅವ್ರೆ ಬರ್ಲೇಬೇಕು ಅಂತೇಳಿ ರಾತ್ರಿ 12 ಗಂಟೆಗೂ ಸಹ ಲೈವ್ ಬಂದಿದ್ವಿ. ಇವತ್ತು ಯಾರು ಅಲಕ್ ಸಿಂಗ್ ಅನ್ನೋರು ಬಂದಿದ್ದಾರೆ, ನಾವು ಲೈವಲ್ಲೇ ನಮ್ಮ ಕಡೆಯಿಂದ ತಪ್ಪಾಗಿದೆ, ನಮ್ಮ ಲೈವಲ್ಲೇ ಸಾರಿ ಕೇಳ್ತೀನಿ ಅಂತೇಳಿ ಅಲಕ್ ಅವರು ಕನ್ನಡದಲ್ಲೇ ಸಾರಿ ಕೇಳಬೇಕು ಅಂತ ಹೇಳಿದ್ವಿ. ಯಾಕೆ ಪೊಲೀಸರ ತಗೂ ಸಹ ಹಿಂದಿಯಲ್ಲಿ ಫೋನ್ ರಕ್ಕೆ ಅಂತೆಲ್ಲ ಮಾತಾಡಿದ್ದಾರೆ. ಹಲವಾರು ನಮ್ಮ ಆಟೋ ಡ್ರೈವರ್ ಫೋನ್ ಮಾಡಿದಾಗೂ ಸಹ ಇದೇ ಥರ ಅವರು ಬಿಹೇವ್ ಮಾಡಿದ್ದಾರೆ. ಹಾಗಾಗಿ ಅವ್ರು ಹೇಳಿದ್ದಾರೆ, ನಾನು ಲೈವಲ್ಲಿ ನಮ್ಮ ಕಡೆಯಿಂದ ತಪ್ಪು ನಡೆದೋಗ್ಬಿಟ್ಟಿದೆ, ಅದಕ್ಕೆ ಬೇರೆ ನಾನೇನು ಮಾಡೋಕ್ಕಾಗ್ತಾ ಇಲ್ಲ. ಮಿಷಿನು ಸಹ ನಾವು ಚೇಂಜ್ ಮಾಡಿ ಕೊಟ್ಟಿದ್ದೀರಿ. ಹಾಗಾಗಿ ನಾವು ಡ್ರೈವರ್ ಪರವಾಗಿ ನಿಂತ್ಕೊಂಡಿದ್ದೀವಿ ಅಂತ ಹೇಳಿ ಸ್ಟೇಷನ್ ಹತ್ರ ಬಂದು ಒಪ್ಕೊಂಡಿದ್ದಾರೆ. ಅಲ್ಲಿ ನಾವೇನು ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರನ್ನ ಕೆಲಸನೂ ಸಹ ಮಾಡ್ತಾ ಇದ್ದೀರಿ. ಹಾಗಾಗಿ ಅವ್ರು ಲೈವ್ ಬಂದು ನಿಮ್ಮ ಎಲ್ಲ ಪ್ರತಿಯೊಬ್ಬ ಡ್ರೈವರ್ಗೂ ಸಾರಿ ಹೇಳ್ತಾ, ಮತ್ತು ನಮ್ಮ ಕಾನ್ಸ್ಟೇಬಲ್ ಆದಂಥ ಪೊಲೀಸರಿಗೂ ಸಹ ಅವರು ಸಾರಿ ಹೇಳ್ತಾ ಇದ್ದಾರೆ. ಆದರೆ ಕನ್ನಡದಲ್ಲೇ ಹೇಳಬೇಕು ಅಂತೇಳಿ ನಮ್ಮ ಬೇಡಿಕೆ ಇಟ್ಟಿದ್ರಿ. ಹಾಗಾಗಿ ಅವ್ರನ್ನ ಕನ್ನಡದಲ್ಲಿ ಹೇಳಬೇಕು ಅಂತ ಕೇಳ್ತಾ ಇದ್ದೀವಿ. ಎಲ್ಲ ಕನ್ನಡ ಜನಕ್ಕೆ ಕನ್ನಡ ಜನಕ್ಕೆ ಎಲ್ಲ ಕನ್ನಡ ಜನಕ್ಕೆ ಡ್ರೈವರ್ಸ್ಗೆ ಪೊಲೀಸ್ಗೆ ನಮ್ಮ ಕಡೆಯಿಂದ ಸಾರಿ ತಪ್ಪಾಯ್ತು. ನಾವು ನೆಕ್ಸ್ಟ್ ಟೈಮು ಕನ್ನಡನ ಕಲಿತೀವಿ. ಕನ್ನಡನೇ ಕಲಿತೀವಿ. ಕನ್ನಡ ಕಲಿತು ಕನ್ನಡದಲ್ಲೇ ಮಾತಾಡ್ತೀವಿ. ನಮ್ಮ ಆಟೋ ಡ್ರೈವರ್ ನಮಗೆ ಬಂಧುಗಳು ಹಾಗಾಗಿ ಕನ್ನಡ ಕಲಿತು ನಮ್ಮ ಆಟೋ ಕನ್ನಡನೇ ಮಾತಾಡ್ತೀವಿ. ಯಾರೇ ಫೋನ್ ಮಾಡಿದ್ರು ನಾವು ಅಟೆಂಡ್ ಮಾಡ್ತೀವಿ. ಏನೇ ಸರಿ ತಪ್ಪುಗಳಿದ್ರು ಯಾರೇ ಫೋನ್ ಮಾಡಿದ್ರು ಫೋನ್ ಅಟೆಂಡ್ ಫೋನ್ ಅಟೆಂಡ್ ಮಾಡ್ತೀವಿ. ರೆಸ್ಪಾನ್ಸ್ ಮಾಡ್ತೀವಿ. ಕನ್ನಡ ಬರಲ್ಲ, ಹಿಂದಿ ಮಾತಾಡುವಂತ ಹೇಳಲ್ಲ, ಕನ್ನಡದಲ್ಲಿ ಮಾತಾಡ್ತೀವಿ. ಕನ್ನಡ ನಿಮ್ಗೆ ಬಂದಿಲ್ಲ ಅಂದ್ರೆ ಬೇರೆ ಕನ್ನಡ ಮಾತಾಡೋ ವ್ಯಕ್ತಿನ ನೀವು ಲೈನ್ ತಗೊಂಡು ಅವರಿಂದ ಕನ್ನಡದಲ್ಲಿ ನೀವು ಮುಂದೆ ಬನ್ನಿ. ಅವ್ರಿಗೆ ಕನ್ನಡ ಮಾತಾಡಿ ಭಯ್ಯ. ಈ ಬಂಕಿಗೆ ಏನಾಗಬೇಕು? आपको क्या है मैनेजर है? ಪ್ರತಿಯೊಬ್ಬ ಡ್ರೈವರ್ಗೆ ಹೇಳೋದೇನೆಂದ್ರೆ, ಈ CNG ಬಂಕಲ್ಲಿ ಮೊದಲು ವ್ಯಕ್ತಿ ಇದೆ ಮ್ಯಾನೇಜರ್ ಅಲಕ್ ಸಿಂಗ್ ಅಂತ. ಇವ್ರು ಮಾಡಿರೋ ಒಂದು ತಪ್ಪಕ್ಕೆ ಏನೋ ಸೆಕೆಂಡ್ ಬೇರೆ ಮ್ಯಾನೇಜರ್ ಬಂದಿದ್ದಾರೆ. ಇವ್ರ ಕಡೆಯಿಂದ ಈ ಅಲಕ್ ಸಿಂಗ್ ಬಂದಿರೋದಿಲ್ಲ. ಅರ್ಥ ಆಯ್ತಾ? ಅವ್ರ ಕಡೆಯಿಂದ ಈ ಅಲಕ್ ಸಿಂಗ್ ಬಂದು ಪ್ರತಿಯೊಬ್ಬರು ಡ್ರೈವರ್ಗೆ ಕ್ಷಮೆ ಕೇಳ್ತಾ ಇದ್ದಾರೆ. ಏನು ಕ್ಷಮೆ ಅಂದರೆ, ಒಂದು ಬಂಕು 1 ಮೀಟ್ರು ಜಾಸ್ತಿ ಓಡ್ತಾ ಇದೆ. 4.25 kg 5 kg ಜಾಸ್ತಿ ಓಡಿದೋಸ್ಕರ 34 ಅವರ್ 35 ಅವರ್ ಬಂಕು ಕ್ಲೋಸ್ ಇತ್ತು. 40 ಅವರ್ ಕ್ಲೋಸ್ ಇತ್ತು. ಕ್ಲೋಸ್ ಇದ್ದಿದ್ದ ಕಾರಣ ಏನಂದ್ರೆ, ಪೊಲೀಸ್ ಸ್ಟೇಷನ್ ಏನೋ ಗೊತ್ತೇ, ಇದು ಯಾವ ಸ್ಟೇಷನ್ ಅದು? ಹುಳಿಮಾವು ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಬಂದು ಅವತ್ತು ನೈಟು ಶುಕ್ರವಾರ ದಿವಸ 6 ಗಂಟೆಯಿಂದ ಸಂಜೆ 6 ಗಂಟೆಯಿಂದ ನೈಟ್ 12 ಗಂಟೆ 2 ಗಂಟೆ 3 ಗಂಟೆವರೆಗೂ ಅವ್ರು ನಮ್ಮ ಸಪೋರ್ಟಾಗಿ ನಿಂತ್ಕೊಂಡು ಅಲೆಕ್ಸ್ ಸಿಂಗಿಗೆ ಫೋನ್ ಮಾಡಿದ್ರೆ ಅಲೆಕ್ಸ್ ಇಂದ ಯಾವ ರೆಸ್ಪಾಂಡು ಕೊಟ್ಟಿಲ್ಲ. ಇವತ್ತು ಇಡೀ ಡ್ರೈವರ್ ಮುಂದೆ ಬಂದು ಕ್ಷಮೆ ಕೇಳ್ತಾ ಇದ್ದಾರೆ. ಒಂದು ಎಳ್ಳೇದು ಇವ್ರದ್ದು ಎಲ್ಲೆಲ್ಲಿ ಬಂಕ್ಗಳಿದೆ, ಎಷ್ಟು ಬಂಕ್ಗಳಿದೆ? 40 ಬಂಕ್ಸ್ ಅಂತೆ, 40 ಬಂಕ್ ಇದೆ. ಆ ಬಂಕುಗಳಲ್ಲಿ ಯಾವುದು ಪ್ರಾಬ್ಲಮ್ ಇರಲಿ, ಯಾವ ಪ್ರಾಬ್ಲಮ್ ಇದ್ರೂ ದಯವಿಟ್ಟು ಏನು ಕೆಲಸ ಮಾಡಿಸ್ತಾನೆ ಡ್ರೈವರ್, ಗ್ಯಾಸ್ ಹಾಕ್ತಾನೆ, ಆ ಬಂಕಲ್ಲಿ ನಿಂತ್ಕೊಂಡು ಆ ವ್ಯಕ್ತಿಗಳು ಕೇಳಿ ಆ ವ್ಯಕ್ತಿಗಳು ಮ್ಯಾನೇಜರ್ಗಳು ನಂಬರ್ ಕೊಟ್ಟಿಲ್ಲ ಅಂದ್ರೆ ಕೇಸ್ FIR ಸಿದ್ಧವಾಗಿದೆ. ಪ್ರತಿಯೊಬ್ಬ ಚಾಲಕರನ್ನು ಧ್ವನಿ ಎತ್ತಿ ಕೇಳಿ. ಯಾಕಂದ್ರೆ ಯಾರು ಕೇಳದೆ ಇರುವಂತ ಕೆಲಸ ಮಾಡಬೇಡಿ. ಪ್ರತಿಯೊಬ್ಬ ಚಾಲಕರು ಎಲ್ಲಿ ಯಾವ ಬಂಕಲ್ಲಿ ಅನ್ಯಾಯ ಆಗ್ತಾ ಇದ್ರು, ಯಾವುದೇ ಒಂದು CNG ಗ್ಯಾಸ್ ಬಂಕ್ ಆಗಲಿ, LPG ಗ್ಯಾಸ್ ಬಂಕ್ ಆಗಲಿ, ಯಾವುದೇ ಒಂದು ಬಂಕಲ್ಲಾದ್ರೂ ಪ್ರತಿಯೊಬ್ಬ ಚಾಲಕರು ದಯವಿಟ್ಟು ಪ್ರಶ್ನೆ ಮಾಡಿ ಕೇಳಿ, ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೂ ಇತ್ತಂದ್ರೆ ಅವ್ರ ಮ್ಯಾನೇಜರ್ ನಂಬರ್ ಅಲ್ಲೇ ಕೂಡಲೇ ನಂಬರ್ ತಗೊಂಡು ನೀವು ಕಾಲ್ ಮಾಡಿ ಕೇಳೋ ಅಂತ ಪ್ರಯತ್ನ ಮಾಡಿ.
ಆದರೂ ನಿಮಗೆ ಬೆಲೆ ಕೊಡಲಿಲ್ಲ ಅಂದಾಗ ನಮ್ಮನ್ನು ಯಾರನ್ನಾದ್ರೂ ಸಂಪರ್ಕಿಸಿ. ದಯವಿಟ್ಟು ಸದಾಕಾಲ ನಿಮ್ಮ ಚಾಲಕರಿಗೋಸ್ಕರ ನಾವು ಸಿದ್ಧವಾಗಿರ್ತೀರಿ. ಯಾಕಂದ್ರೆ ನೀವು ನನಗೆ ಎಷ್ಟು ಬಂದ್ರೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಹಾಕೊಂಡು ಹೋಗುವಂತ ಕೆಲಸ ಮಾಡಬೇಡಿ. ಒಬ್ಬ ಚಾಲಕ ಮಾಡೋದ್ರಿಂದ 100 ಜನ ಚಾಲಕರಿಗೆ, ಸಾವಿರಾರು ಜನ ಚಾಲಕರಿಗೆ ತೊಂದರೆ ಆಗ್ತಿದೆ. ದಯವಿಟ್ಟು ಈ ಕೆಲಸ ನೆಕ್ಸ್ಟ್ ನೀವು ಮುಂದೆ ಯಾವ ಬಂಕಲ್ಲೂ ನೀವು ಮಾಡಬಾರ್ದು. ನಮಸ್ಕಾರ, ನನ್ನ ಹೆಸರು ರಾಜು ಅಂತ. ಒಂದು 5-6 ಜನ ಚಾಲಕರುಗಳು ಹೇಳ್ತಾರೆ ಈ ಬಂಕಲ್ಲಿ ಕಮಿಷನ್ ತಗೊಂತೀಯ ಅಂತ ಹೇಳ್ತಾರೆ. ಅವರು ಚಾಲಕರಲ್ಲ, ಅವರು ನಿನ್ನೆ ಮೊನ್ನೆ ಬಂದಿರೋ ಚಾಲಕರುಗಳು. ನಾವೆಲ್ಲ ಹಳಬ್ರು. ನಾವು ಇವತ್ತು ಹೇಳ್ತೀನಿ ಕೇಳಿ, ಯಾವುದೇ ಬಂಕ್ ಹೋದ್ರು, ಎಲ್ಲೇ ಹೋದ್ರು ನಾವು ಎಲ್ಲೂ ಕಮಿಷನ್ ತಗೊಂಡಿಲ್ಲ. ಇಲ್ಲಾಂದ್ರೆ ಇಲ್ಲೇ ಇದ್ದಾರೆ ಮ್ಯಾನೇಜರ್ಗಳು, ಅವ್ರನ್ನೇ ಮುಂದೆ ನಿಲ್ಸ್ಕೊಂಡು ಮಾತಾಡ್ತಾ ಇದೀವಿ. ಒಂದ್ಸಲಿ ನಾವು ಹೇಳ್ತೀವಿ ಅಂದ್ರೆ ಹೋರಾಟಕ್ಕೆ ಯಾಕೆ ನಿಂತಿದ್ದೀವಿ ಅಂದ್ರೆ ಈ ಬಂಕಲ್ಲಿ ಸದಾ 6 ತಿಂಗಳಿಂದ ಪ್ರಾಬ್ಲಮ್ ಇತ್ತು. 6 ತಿಂಗಳಿಂದ ಪ್ರಾಬ್ಲಮ್ ಇದ್ದಾಗ ನಾನು ನಮ್ಮ ಪ್ರಭಾ ಮೇಡಮ್ ಅವ್ರಿಗೆ ನಾನು ತಿಳಿಸ್ಕೊಡ್ತಾ ಇದ್ದೆ, ಮೇಡಮ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ, ಇಲ್ಲಿ ನಮ್ಮ ಲಾಸ್ ಆಗ್ತಾ ಇದೆ ಅಂತ ನಾನು ನಮ್ಮ ಮೇಡಮ್ ಅವ್ರಿಗೆ ಸುಮಾರು ಸಲ ತಿಳಿಸಿದೆ. ನಮ್ಮ ಮೇಡಮ್ ಅವ್ರಿಗೂ ತಿಳಿಸಿದೆ. ಆಮೇಲೆ ನಮ್ಮ ಶಾಂತಿನಗರ ಸೈಯದ್ ಸರ್ಗೆ ಫೋನ್ ಮಾಡಿ ಖುದ್ವಾಗಿ ಮಾತಾಡಿದೆ. ಸರ್ ನನಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ, ಯಾಕಂದ್ರೆ ನನಗೆ ಲಾಸ್ ಆಗ್ತಾ ಇದೆ, ಕಣ್ಣು ಮುಂದೆ ನಾನು ವಿಡಿಯೋಗಳು ಮಾಡ್ತಾ ಇದ್ದೀನಿ, ಆದ್ರೆ ನನ್ನ ಕಣ್ಣು ಮುಂದೆ ಲಾಸ್ ಕಾಣ್ತಾ ಇದೆ ಅಂತ ನಾನು ಸೈಯದ್ ಅವ್ರಿಗೆ ಕೇಳಿದೆ. ಸೈಯದ್ ಸರ್ ಅಂದ್ರು ನೀನು ವಿಡಿಯೋಗಳು ಎಷ್ಟು ಮಾಡ್ತೀಯ ಮಾಡು ರಾಜು, ನಾನು ಕಳಿಸ್ತೀನಿ ಅಂತ ಹೇಳಿದ್ರು. ಅವಾಗ ಇನ್ನೊಬ್ರು ವ್ಯಕ್ತಿ ಬಂದು ಹಾಕಿಸ್ಬೇಕಾರೆ ಆ ವ್ಯಕ್ತಿ ಏನ್ ಹೇಳ್ತಾನೆ, ನೀನ್ ಕಮಿಷನ್ ತಗೊಂತ ಇದೀಯಾ, ಅದರಿಂದ ನೀನು ವಿಡಿಯೋ ಮಾಡ್ಕೊಂತ ಇದೀಯಾ ಅಂತ ಹೇಳ್ತಾರೆ. ದೇವರನ್ನು ಹೇಳ್ತೀನಿ ಸರ್, ಯಾರ ಹತ್ರ ನಾನು ಕಮಿಷನ್ ಇವತ್ತುವರೆಗೂ ಯಾವ ಮ್ಯಾನೇಜರ್ ಅಂತಾನೆ ಗೊತ್ತಿರಲಿಲ್ಲ. ಇವರು ಇಲ್ಲೇ ಹೇಳ್ತಾ ಇದ್ದೀನಿ, ಇವರು ನಮ್ಮನ್ನ ನೋಡಿದ್ರ ಸರ್ ಯಾರು? अभी भी देखा क्या फर्स्ट टाइम में ऑलरेडी मैं अभी हिंदी में बोलता हूँ, बाद में कन्नड़ में ट्रांसफर करता हूँ. ओके. अभी जो आदमी लोग, ड्राइवर लोग आपके ऊपर केस किए थे स्टेशन में, कोई भी यूनियन वाला हो या जो आपके ऊपर केस किया गया सीएनजी बंक के ऊपर, कोई भी ड्राइवर आके आपके पास पैसा लिया है क्या? नहीं लिए. नहीं लिए. पैसा लिया है? नहीं लिए. थोड़ा आदमी लोग बोलते हैं, ड्राइवर लोग, आप जो बंक में जो फाइट कर रहे हैं, पैसा के लिए फाइट कर रहे करके इसका नाम बदनाम किया. नहीं. अभी वैसे ड्राइवरों को, वैसे आदमियों को आपके मुंह से हिंदी में बोलो या इंग्लिश में बोलो, क्या बोलना चाहते हैं, डायरेक्ट शूट करो. ऐसा अभी तक हमें कोई केस मिला नहीं है कि किसी ड्राइवर ने पैसों के लिए कभी हंगामा किया हो स्टेशन पे. अगर कोई भी प्रेशर से रिलेटेड जेन्युइन इशू होता है तभी ड्राइवर लोग इशू करता है, अदरवाइज कोई इशू नहीं किया. ಓಪನ್ ಆಗಿ ಹೇಳ್ತೀನಿ, ಒಬ್ಬ ಡ್ರೈವರ್ ಅಂದ್ರೆ ನಿಯತ್ತಾಗಿ ಡ್ರೈವರ್ ಬೇಕು. ಯಾಕಂದ್ರೆ ಡ್ರೈವರಿಂದ ಡ್ರೈವರ್ಗೆ ಮರ್ಯಾದೆ ಸಿಗೋದು. ಈ ಕೆಲವು ಜನ ಕಿಡಿಗೇಡಿಗೆ ನನ್ನ ಮಕ್ಕಳು ಇರ್ತಾರೆ, ದುಡ್ಡುಗೋಸ್ಕರ ಮಾಡ್ತಾ ಇದೀವಿ ಅಂತ. ಲೈವ್ ವಿಡಿಯೋದಲ್ಲಿ ಓಪನ್ ಡಿಕ್ಲೇರ್ ಕೊಡ್ತಾ ಇದ್ದೀನಿ. ಬಂಕು ಮ್ಯಾನೇಜರ್ ಇದ್ದಾರೆ, ಸೂಪರ್ವೈಸರ್ ಇದ್ದಾರೆ, ಎಲ್ಲ ಇದ್ದಾರೆ. $1 ತಗೊಂಡಿಲ್ಲ. ಇನ್ನ ನಮ್ಮ ಕೈಯಿಂದಾನೆ ಮೊದಲು ಡ್ರೈವರ್ಗಳು ಗ್ಯಾಸ್ ಹಾಸ್ಕೊಳ್ಳಿ, ಪ್ರತಿಯೊಂದು ಮಾಡಿ, ಏನೋ 3 ದಿವಸ ಡ್ಯೂಟಿ ಬಿಟ್ಟು ಸ್ಟೇಷನ್ಗೋಸ್ಕರ ತಿರ್ಗಾಡಿ ಬಿಟ್ಟು ಇವತ್ತು ಆ ವ್ಯಕ್ತಿಗಳು ಬಂದು ನಿಂತಿರೋ ಕಾರಣ ಚಾಲಕರ ಪರವಾಗಿ ಅಧ್ಯಕ್ಷರುಗಳು ನಿಂತ್ಕೊಂಡಿಗೋಸ್ಕರನೇ. ಕೆಲವು ಅಧ್ಯಕ್ಷರುಗಳು ಚಾಲಕರು ಬಂದು ಸ್ಪಂದನೆ ನೀಡಿ ಅಂದ್ರೆ ನಮ್ಮ ಸಂಘಟನೆಯಲ್ಲಿ ಇದ್ರೆ ಬಂದು ನಾವು ಸ್ಪಂದನೆ ಕೊಡೋಣ ಅಂತ ನೀವು ಸ್ವಾರ್ಥಗೋಸ್ಕರ ಕಟ್ಕೊಂಡಿರ್ಬೋದು. ಅರ್ಥ ಆಯ್ತಾ? ಓಪನ್ ಡಿಕ್ಲೇರು, ಯಾವ ಡ್ರೈವರ್ಗೂ ತೊಂದರೆ ಬಂದ್ರು ಈ ಸ್ಪಂದನೆ ಕೊಡೋದು ಕೆಲಸ ಮಾಡಿ, ಸಹಾಯ ಮಾಡೋದು ಮಾಡಿ. ನಾವು ದುಡ್ಡಿಗೆ ಮಾಡಿ, ಎಂಜಿಲ್ ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ ಸ್ವಾಮಿ, ಎಂಜಿಲ್ ದುಡ್ಡಿಗೆ ಮಾಡ್ತಾ ಇಲ್ಲ. ಮ್ಯಾನೇಜರ್ ಇದ್ದಾರೆ, ಸೂಪರ್ವೈಸರ್ ಇದ್ದಾರೆ, ಬೇಕಂದ್ರೆ ಕೇಳ್ಕೊಳ್ಳಿ. ದುಡ್ಡಿಗೋಸ್ಕರ ಆಸೆ ಪಡ್ತಾ ಇಲ್ಲ. ಡ್ರೈವರ್ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಡ್ರೈವರ್ಗೆ ಎಲ್ಲಿ ಕಷ್ಟ ಆಗುತ್ತೆ ಅಲ್ಲಿ ನ್ಯಾಯ ಕೇಳ್ತಾ ಇದೀವಿ, ಕಾನೂನು ಪ್ರಕಾರ ನ್ಯಾಯ ಕೇಳ್ತೀವಿ. ಈಗ ಸಬ್ ಇನ್ಸ್ಪೆಕ್ಟರ್ ಇವ್ರಿಗೆ ವಾರ್ನು ಮಾಡಿದ್ದಾರೆ ಇಂಗ್ಲೀಷಲ್ಲಿ, ಇನ್ಮೇಲಿಂದ ನಿನ್ನ ಬಂಕಿಗೆ ಏನೋ ಪ್ರಾಬ್ಲಮ್ ಅಂತ ಕಂಪ್ಲೇಂಟ್ ಬಂದ್ರೆ ಏನೋ ನಾವು ಖಂಡಿತ ಆದರೂ ಕಾನೂನು ರೀತಿಯಲ್ಲಿ ಕೇಸ್ ಹಾಕಿ ಸೀಸ್ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮಾತಾಡಿ ಮೇಡಮ್. ನಮಸ್ಕಾರ. ಇನ್ನೂ ಒಂದು ಖುದ್ವಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಆಟೋ ಚಾಲಕರುಗಳು ಸ್ವಾರ್ಥಿಗಳು ಜಾಸ್ತಿ ಇದ್ದಾರೆ. ಆ ಸ್ವಾರ್ಥಿ ಇದ್ದಾರೆ ಅಂದ್ರೆ ಈ ಹೆಣ್ಮಗು ತರ ಯಾರು ಇಲ್ಲ. ಯಾಕೆಂದ್ರೆ ಇವರು ಒಂದು ಹೆಣ್ಮಗು ಅಂತ ನಾವು ಹೇಳ್ತೀವಿ. ಮಧ್ಯ 3 ಗಂಟೆ ಗಂಟ ನಮ್ಮ ಜೊತೆ ನಿಂತ್ಕೊಂಡು, ಅಣ್ಣ ನಾವಿದೀವಿ ನಿಮ್ ಜೊತೆ ಗಂಟ 3 ಗಂಟೆ ಗಂಟ ಇಲ್ಲಿರೋ ಹೆಣ್ಮಕ್ಳುಗಳು, ಸುಮಾರು ಜನ ಹೆಣ್ಮಕ್ಳುಗಳು ಬಂದಿದ್ದಾರೆ, ನಮ್ಮ ಅಕ್ಕ ತಂಗಿರು, ಅವರು ಸುತ್ತ ನಮ್ಮ ಜೊತೆ 3 ಗಂಟೆ ಗಂಟ ನಿಂತ್ಕೊಂಡು ಹೋರಾಟ ಮಾಡಿದ್ದಾರೆ. ನಮ್ಮ ಚಾಲಕರುಗಳು ಗಂಡಸರಾಗಿರೋರು, ನಿಜ ಹೇಳ್ತಾ ಇದೀನಿ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಬೇಕಾದ್ರೆ ನನ್ನ ಫೋಟೋ ನೋಡ್ಕೊಳ್ಳಿ. ಆದ್ರೆ ಒಬ್ರು ನಮ್ಮ ಹತ್ರ ಹೋರಾಟಕ್ಕೆ ಬರಲಿಲ್ಲ. ಇದೇ ಪ್ರಭಾಕರ್ ಅವರ ಹೆಣ್ಮಕ್ಳುಗಳು ಬಂದು ಹೋರಾಟ ಮಾಡಿದ್ರು. ನಮ್ಮ ಸೈಯದ್ ಸರ್ ಅವರು ಬಂದು 24 ಗಂಟೆ ಜೊತೆ ಇದ್ರು. ನಮ್ಮ ಚಂದ್ರು ಸರ್ ಅವರು ಅಷ್ಟೇ, ಇವರು ಸುಧಾ ನಮ್ಮ ಜೊತೆ ರಾಜು ನಾನು ಇದೀನಿ ನಿಮ್ ಜೊತೆ ಅಂತ ಹೋರಾಟ ಮಾಡಿದ್ರು. ಅವತ್ತು ದಿವಸ ಕಣ್ಣೀರಲ್ಲಿ ಅರ್ಥ ಬರ್ತಾ ಇತ್ತು. 2 ದಿವಸ ನನಗೆ 430 ಓಡಿದೆ ಮೀಟ್ರು. ನನ್ನ ಹತ್ರ ಇದೇ ಪ್ರೂಫ್ ಇದ್ದಾಗ ನಾನು ಬಾಯ್ಬಿಟ್ಟೆ ಕೇಳಿದೆ. ಒಬ್ರು ಹೆಣ್ಮಗು ಹತ್ರ ಹಾಕಿಸ್ಕೊಂಡಿದ್ದು, ಆ ಹೆಣ್ಮಗು ಕಣ್ಣೀರೇ ಕಚ್ಕೊಂಡ್ಬಿಟ್ರು. ಅವತ್ತು ನಾನು ಅಮೌಂಟ್ ಕೊಟ್ಬಿಟ್ಟೆ, ಹೋಯ್ತು ಬಿಡಮ್ಮ ಅಂದ್ಬಿಟ್ಟು ಹೋದೆ. ತಿರ್ಗಿ ಇನ್ನೊಂದು ದಿವಸ ಬಂದಾಗ ಗಂಡು ಮಗು ಹಾಕ್ದಾಗ ನಾನು ಫಸ್ಟೇ ಮಾಡಿದೆ, ನಾನು ಅಮೌಂಟೇ ಕೊಡಲ್ಲ ಅಂದಾಗ ಅವಾಗ ಅವ್ರು ಒಪ್ಕೊಂಡ್ರು. ಅಣ್ಣ ನಮ್ದೇನು ತಪ್ಪಿಲ್ಲ ಅಂದಾಗ ಅವಲ್ಲೇ ಹೋಗಿ ನಾವು ಕಂಪ್ಲೇಂಟ್ 7ನೇ ತಾರೀಕು ರಿಜಿಸ್ಟ್ರೇಷನ್ ಮಾಡಿಸ್ತು. ಇದೇ ಚಂದ್ರು ಸರ್ ಅವ್ರು ಕರ್ಕೊಂಡೋಗಿ ರಿಜಿಸ್ಟ್ರೇಷನ್ ಮಾಡಿದ್ರು. ಅಲ್ಲಿಂದ ಆಚೆಗೆ ಪ್ರಭಾ ಮೇಡಮ್ ಅವ್ರನ್ನ ನಾನು ಕರ್ಕೊಂಡ್ ಬಂದಿದ್ದು. एक रिक्वेस्ट और है, एक रिक्वेस्ट मेरा ये है
संधू सर को भी और सैयद जी को भी और सारे भाइयों को, अगर हमारा मैनेजर या कोई लोग आपको कन्नड़ा में रिस्पॉन्ड नहीं कर पाता तो हमारा स्टेशन पे ऑपरेटर है, लोकल लोग है, कन्नड़ा लोग है, आप उनके पास एक बार प्रॉब्लम लेके जाइए, वो हमें फोन करके बता देगा कि ऐसे ऐसे इशू आ रहा है, और कोई भी इशू होगा हम एज सून एज पॉसिबल रिजॉल्व करेंगे। जैसा कि आपको बताया था, ये कॉम्प्रेसर का पार्ट है, ये इंडिया में अवेलेबल नहीं होता, सारा चाइना का प्रोडक्ट है। अगर किसी आइटम में कोई इशू आ जाता है, इक्विपमेंट में इशू आ जाता है, तो हमें शिपिंग चाइना से कराना पड़ता है यहाँ पे, जिस वजह से थोड़ा सा टाइम लग जाता है। अगर ऐसा कुछ होता है तो ऑपरेटर को एक बार बोल के कि हमसे बात करके कि ये इशू जेन्युइन इशू आ रहा है, एज सून एज पॉसिबल उसको रिजॉल्व करें। थोड़ा टाइम लगना तो ठीक है सर, आप वो 2-3 दिन से अंदर रेडी करने के लिए तैयार करना। Right. ಅವ್ರ एक ಬತ್ತು ಸರ್ ಪ್ರೆಸರ್ ದಯವಿಟ್ಟು ಪ್ರೆಸರ್ ಏನಾದ್ರು 180ಗಿಂತ ಒಳಗಡೆ ಇದೆ ಅಂದ್ರೆ, ಫಸ್ಟ್ ಸ್ಟೆಪ್ ಅಲ್ಲಿ 180ಗಿಂತ ಒಳಗಡೆ ಇದೆ ಅಂದ್ರೆ ದಯವಿಟ್ಟು ಹಗ್ಗ ಕಟ್ಟಿಸುವಂತ ಕೆಲಸ ಮಾಡಿ. ಅಲ್ಲಿ ಗ್ಯಾಸ್ ಬಂಕ್ ಅಲ್ಲಿ ಗ್ಯಾಸ್ ಆಗದೆ ಇರೋ ತರ ಇವ್ರಿಗೆ ಸೈದಣ್ಣ ಹೇಳಿ ಒಂದು ಸ್ವಲ್ಪ ತಿಳಿಸ್ಕೊಡಿ ಇವ್ರಿಗೆ ಹಿಂದಿಯಲ್ಲಿ. अभी क्या बोल रहे हैं पूरा ड्राइवर लोग, आपका 40 है, 40 जो बेंच है सीएनजी गैस बंक का, ओपन डिक्लेयर ड्राइवर लोग क्या बोल रहे हैं, 180 पर 150, 170, 140 प्रेशर जब रहेगा ना, जो भी आपका बंक का प्रॉब्लम रहेगा तो आप एक धागा बन के, ठीक है, एक धागा बन के स्टॉप करना पड़ेगा। Okay. वो 1 आवर करते या 2 आवर्स करते, 3 डेज 4 डेज, हमारे ड्राइवर लोगों का लिंक नहीं ठीक है। है। आप स्टॉप करके आपका जो प्रॉब्लम है वो रेडी करना पड़ेगा। ठीक है। जो भी ड्राइवर है कि हम लोगों को कंप्लेंट करेगा यूनियन से, हम आपके ऊपर एक्शन उठाना पड़ेगा। Right. आप इसके लिए राइट बोलते हैं या कि नो बोलते हैं? राइट, पर एक रिक्वेस्ट और है, हमारा 2 तरह का बंक है, एक पाइपलाइन बंक है और एक जिसमें लोड आता है। आपको ये जो प्रेशर का इशू आएगा 150 वाला, वो सिर्फ जिस बंक पे लोड आता है उसी में आएगा। लोड को मतलब अनलोड करने के लिए थोड़ा सा टाइम लगता है, 15-20 मिनट्स। अगर 140 हाँ, अगर 120 140 प्रेशर होता है और लोड गाड़ी यहाँ पे अवेलेबल है तो आपको 15 से 20 मिनट का वेट करना पड़ेगा, उससे ज्यादा वेट नहीं करना पड़ेगा। चाहे ड्राइवर हाफ एन आवर वेट करके डाल लेता है। 30 मिनट्स में वेट कर। Right. क्या है तो जरूर 180 का अंदर प्रेशर मत मेंटेन नहीं करना, करेंगे। फर्स्ट स्टेप में 180 आना, ठीक है, उसका कम मत नहीं आना। जब प्रेशर डाउन हो जाएगा, लोड वाले जहाँ पे लोड आता है, जो पाइपलाइन स्टेशन और एक बात सर, और एक बात, तो दूसरा ड्राइवर आके कोई पूछना तो वो मुझे अर्जेंट है डालना बोलना तो किसी को भी मत नहीं डालना। जो लाइन के हिसाब से आता लाइन के हिसाब से Line के करना हिसाब पड़ेगा। ಇಲ್ಲಿ ಕೆಲವೊಂದು ನಮ್ಮ ಡ್ರೈವರ್ಸ್ ಬಂದ್ಬಿಟ್ಟು ನಂಗೆ ಅರ್ಜೆಂಟ್ ಇದೆ ಹಾಕಿ ಅಂತಾರೆ, ಅಲ್ಲಿ 10 ಗಾಡಿ ನಿಂತಿರ್ತವೆ, ಅವ್ರು ಒಂದು ಗಾಡಿಗೆ ಹಾಕೋದ್ರಗೋಸ್ಕರ ಅವ್ರೊಬ್ಬರಿಗೋಸ್ಕರ ಹಾಕ್ತಾರೆ, ಆ ಟೈಮಲ್ಲಿ ಹಾಕ್ಬಾರ್ದು. Rules ಯಾವುದೇ ಎಲ್ಲ ಕಾರಣಕ್ಕೂ ರೂಲ್ಸ್ ಅಂದ್ಮೇಲೆ ಎಲ್ಲರಿಗೂ ಒಂದೇ ತರನೇ ಇಟ್ಟು ಅವ್ರು ಹಗ್ಗ ಕಟ್ಟಿ 180 ಮೇಲೆನೆ ಪ್ರೆಸರ್ ಮೇಂಟೈನ್ ಮಾಡಬೇಕು. 180 ಅದು ಫಸ್ಟ್ ಸ್ಟೆಪ್ ಅಲ್ಲಿ ಏನೋ ಲೋನಲ್ಲಿ ಬಂದು 180 ಮಿಡ್ಲಲ್ಲಿ ಐಎಲ್ ಬಂದ್ಬಿಟ್ಟು 200 ಎಬೋನೇ ಇರಬೇಕು, ಮ್ಯಾಕ್ಸಿಮಮ್ 200 ಮೇಲೇನೆ ಇದೆ. ಅವ್ರ ಗೌರ್ಮೆಂಟ್ ಕಡೆಯಿಂದಾನೆ ಅವ್ರಿಗೆ ಅಪ್ರೂವಲ್ ಆಗಿದೆ, 200 ಇರಲೇಬೇಕು ಮ್ಯಾಕ್ಸಿಮಮ್ ಅಂತ ಹೇಳ್ಬಿಟ್ಟು ಕಂಪಲ್ಸರಿ ಅವರು 200 ಪ್ರೆಸರ್ ಕೊಡೋ ತನಕ ನಮ್ಮ ಡ್ರೈವರ್ಗಳು ಎಚ್ಚೆತ್ಕೊಳ್ಳಿ. ದಯವಿಟ್ಟು ನಮ್ಮ ಡ್ರೈವರ್ಗಳು ಮಾಡ್ತಾ ಇರೋ ಒಂದು ಸಮಸ್ಯೆಯಿಂದ ಇಲ್ಲಿ ಅವರು ಏನು ತಲೆ ಕೆಡಿಸ್ಕೊಳ್ದೆ ಗ್ಯಾಸ್ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಈ ಬಂಕಲ್ಲಿ 1 ಅವರ್ ಇದ್ದು ಬೇರೆ ಬಂಕಲ್ಲಿ ಇನ್ನೂ 1 ಅವರ್ ಅಲ್ಲಿ ಬೇರೆ ಕಡೆ ವೆಯ್ಟ್ ಮಾಡಬೇಕು, ಅದೆಲ್ಲ ಎಲ್ಲ ಡ್ರೈವರ್ಗಳಿಗೂ ತೊಂದರೆ ಆಗ್ತಿದೆ. ದಯವಿಟ್ಟು ಇದೊಂದು ಎಚ್ಚೆತ್ಕೊಂಡು ಯಾರು ಎಲ್ಲಿ ಯಾವ ಬಂಕಲ್ಲಿ ಪ್ರೆಸರ್ ಇಲ್ವೋ, ಎಲ್ಲಿ ಸಮಸ್ಯೆ ಬರ್ತಿದೆಯೋ ಪ್ರತಿಯೊಬ್ಬರೂ ಅಲ್ಲೇ ಪ್ರಶ್ನೆ ಮಾಡಿ ಕೇಳಿ, ಯಾರು ಎದುರೋಕೆ ಹೋಗ್ಬೇಡಿ. ಓಕೆ, ಇವಾಗ ಅವರೇ ಬಂದು ನೇರವಾಗಿ ಕ್ಷಮೆ ಕೇಳಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ನಾವು ಅಲಕ್ ಅಂತೇಳಿ ಯಾವಾಗ ಹೇಳ್ತಾರೆ, ಅಲಕ್ ಅವರು ಕ್ಷಮೆ ಕೇಳಿ ಅಂತ ಕನ್ನಡದಲ್ಲೇ ಒಂದು ಕೆಲಸ ಆಗಿದ್ದಾರೆ. ಇವರು ಸಹ ಮ್ಯಾನೇಜ್ಮೆಂಟ್ ಆಗಿ ಅವರು ತಿಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇನ್ನು ಮುಂದೆ ಯಾವುದೇ ಬಂಕಲ್ಲೂ ಈ ಥರ ಮಾಡಲ್ಲ ಅಂತೇಳಿ ಅವರು ಸಹ ಹೇಳ್ತಾ ಇದ್ದಾರೆ. ಈ ಥರ ಏನಾದರೂ ಆದರೆ ನಮಗೆ ನೇರವಾಗಿ ಕಾಲ್ ಮಾಡಿ ನಾನು ಅದಕ್ಕೆ ಸ್ಪಂದಿಸ್ತೀನಿ ಅಂತಲೂ ಅವ್ರಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಡ್ರೈವರ್ಸು ಅವತ್ತು ಬಂದಿರೋಂಥ ನೈಟಲ್ಲಿ ತುಂಬ ಜನ ಡ್ರೈವರ್ಸ್ ಬಂದಿದ್ರು. ಇವತ್ತೇನಾದರೂ ನಾವು ಗೆಲುವು ಮಾಡಿದ್ದೀವಿ ಅಂತ ಮೂಲ ಕಾರಣ ನಮ್ಮ ರಾಜು ಅಣ್ಣ ಅಂತ ಹೇಳ್ಬೋದು. 4 ತಿಂಗಳಿಂದ ನನಗೆ ಪ್ರೆಜರ್ ಮಾಡ್ತಾ ಇದ್ದೋ, ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಕ್ಕ ಅಂತೇಳಿ. ಬಟ್ ನಾನು ಹೇಳ್ತಾ ಇದ್ದೆ ಪ್ರತಿಯೊಂದು ವೀಡಿಯೋ ಬೇಕು, ನಮ್ಗೆ ಒಂದು ಫೋಟೋ ಬೇಕು, ತೊಗೊಳ್ಳಿ ಆಮೇಲೆ ಮಾತಾಡೋಣ ಅಂತೇಳಿ. ಅವರೆಲ್ಲ ಒಂದು ಮಾಹಿತಿ ಕಲೆಕ್ಟ್ ಮಾಡಿದ್ರಿಂದ ಅವತ್ತು ನೈಟ್ ನಾವು ಬಂದ್ವಿ. ಸುಮ್ಮನೆ ಕೇಳೋಣ ಅಂತ ಬಂದು ಅದು ಕಂಪ್ಲೇಂಟ್ ಅವ್ರಿಗೂ ಇಶ್ಯೂ ಆಗೋಯ್ತು. ಯಾಕೆ ಇಶ್ಯೂ ಆಯಿತು ಅಂದರೆ ಅಲಾಕ್ ಸಿಂಗ್ ಅವ್ರು ಅವತ್ತೇ ಬಂದಿದ್ರೆ ಇಲ್ಲಿವರೆಗೂ ಹೋಗ್ತಾರಿಲ್ಲ, ಕಂಪ್ಲೇಂಟ್ವರೆಗೂ ನಾವು ಹೋಗ್ತಾರಿಲ್ಲ. ಅಲಾಕ್ ಸಿಂಗ್ ಅವ್ರು ಫೋನ್ ಅಟೆಂಡ್ ಮಾಡಿ ರೆಸ್ಪಾಂಡ್ ನಮ್ಗೆ ಕ್ಲೀನಾಗಿ ಕೊಡಲಿಲ್ಲ. ಹಾಗಾಗಿ ಕಂಪ್ಲೇಂಟ್ವರೆಗೂ ಹೋಗಿದ್ವಿ. ಇವತ್ತು ಆ ಕಂಪ್ಲೇಂಟ್ನ ನಾವು ವಾಪಸ್ ತಗೊಳ್ಳೋಂಥ ಕೆಲಸನೂ ಸಹ ಮಾಡ್ತಾಯಿದ್ರಿ. ಇನ್ನು ಮುಂದೆ ಏನು ಮಾಡಲ್ಲ ಅಂತ ಅವರು ನೇರವಾಗಿ ಅದನ್ನ ಏನಿದಾದ್ರೂ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿಸ್ತೀನಿ ಅಂತ ಸಹ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕಂಪ್ಲೇಂಟ್ ವಾಪಸ್ ತಗೋತಾ ಇಲ್ಲ. ಎಲ್ಲ ಬಂಕಲ್ಲೆಲ್ಲ ರೆಡಿ ಮಾಡಿಸಿ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಸಹ ಅವರು ನನ್ನ ಹತ್ರ ಕೇಳಿದ್ಕ ಅವ್ರು ಏನೋ ಒಂದು ಎಲ್ಲ ಒಳ್ಳೇದೇ ಮಾಡಿದ್ದಾರೆ. ಹಾಗಾಗಿ ಯಾರಿಗಾದ್ರೂ ಒಂದು ಕ್ಷಮೆ ಅಂತ ಇರುತ್ತಲ್ವ, ಹಾಗಾಗಿ ಅದನ್ನ ಕಂಪ್ಲೇಂಟ್ನ ವಾಪಸ್ ತಗೊಳ್ತಾ ಇದ್ದೀವಿ ನಾವು. ತುಂಬ ಧನ್ಯವಾದಗಳು. ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಂದು ನಮ್ಮ ಡ್ರೈವರ್ಗಳಲ್ಲಿ ತುಂಬ ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಬಂಕ್ ಹೋಗಿ ಫಸ್ಟು ಪ್ರೆಜರ್ ಚೆಕ್ ಮಾಡಿ. ಏನು ಮಾಡ್ತೀರಾ, ನಿಮ್ಗೆ ಅರ್ಜೆಂಟ್ಗಳಿರುತ್ತೆ. ಅರ್ಜೆಂಟ್ ಅಷ್ಟೇ ಅಲ್ಲ, ನೀವು 1 ರೂಪಾಯಿನೂ ಕಷ್ಟಪಡ್ತೀರ ರೋಡಲ್ಲಿ. ಅದಕ್ಕೋಸ್ಕರ ಹೇಳೋದಿಷ್ಟೇ, ಮುಗಿಸ್ತಾ ಇದ್ದೀನಿ 2 ಮಾತು. ಪ್ರೆಜರ್ನ ಚೆಕ್ ಮಾಡಿ,
ಹಾಕಿಸ್ಕೊಳ್ಳಿ. ನೋಡಿ ಸರ್, ಅಲೆಕ್ಸ್ ಸರ್, ನೀವು ನೀವು ಸೂಪರ್ವೈಸರ್ ಇದ್ದೀರಾ. ನಾವು ಹೇಳ್ತಾ ಇರೋದೇನಂದ್ರೆ ನಿಮ್ಮ ವಿಡಿಯೋ ಆಯ್ತು, ನಿಮ್ಮ ವಿಡಿಯೋ ಆಯ್ತು, ಆಫ್ ಆಯ್ತು. निम्दो या बहुत सा भी आपका 40 बैंक जो बैंक है, आप कहीं भी करो, कुछ भी करो, हमको लिंक नहीं है. मगर आपका जो भी गन का प्रॉब्लम है, जो मीटर का प्रॉब्लम है, कोई भी ड्राइवर आके आपको कॉल करा या कोई भी पुलिस वाले से फोन आया, उठा के रिस्पॉन्स देना है आपको. अब वो यूनियन वाला रहो या विदाउट यूनियन का रहो, ड्राइवर के पास एक रिस्पॉन्सिबल ही रहता आपको, एक वैल्यू रहता आपका. आप क्योंकि यहाँ पर 1000 आदमी आते हैं, 100 आदमी आता है, उनका जिम्मेदारी रहता है. अब वैसा टाइम पे कोई ड्राइवर आके आपके बन के पास झगड़ा किया तो भी आपके ऊपर केस होता है. अभी जो गलती की है, इसके बाद मत गलती करो. ओके, थैंक यू सो मच. ಓಕೆ. सारे भाइयों के साथ एक फोटो तो खिंचवा लो. इधर आयो सारे भाई लोग. मैं आप नहीं सर भी पकड़ो रहते खत्म जरा जगह. सदीक भाई फोटो पकड़ना सर. मैडम ಗಾಡಿಗಳು ಬಿಟ್ಬೇಡಿ. देखो 1 मिनट रुके, सभी को आने दे. ಕರೆದಾಗ ಬಂದು ನಿಂತ್ಕೊಳ್ಳಿ. ನಾನು ಗಾಡಿ फोटो ಹಿಡ್ಕೊಳ್ಳಿ. ಬರ್ರಪ್ಪ, ಅಲಕ್ಕೂರ್ ಮುಂದೆ ಬಿಡ್ರಪ್ಪ. एक मिनट में फ्रेम देख लेता हूँ. कोई सारे एडजस्ट हो जाओ, मैं फ्रेम देख लेता हूँ. फोटो ओए तुम भी करो. ಫೋಟೋಗಳಿರ್ತವೆ. सामने आ तुम. One, two, three, smile. Thank you so much. और एक बार फिर से once again sorry अगर कोई ठीक है सर, थैंक यू.